तमसो मा ज्योतिर्गमय मृत्योर्मा अमृतंगमय। ओम अखंडानंदाय बोधाय शिष्य संतापहारणे सच्चिदानंद रूपाय सद्गुरुवे नमः। ओम ज्ञान सिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरम्। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ओम नमः शिवाय। ओम चिदंबरमठाधीशं सिद्धारूढयतीश्वरं शिष्य प्रशिष्य रूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारकं शान्तैक्यपदं देवं सिद्धारूढमहं भजे सिद्धारूढमहं भजे। ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲ ಶರಣು ಬಂಧು ತಾಯಿಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಈ ಒಂದು ಪರಮಾನುಬೋಧೆ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ನಿಜಗುಣರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ತಾತ್ಪರ್ಯವನ್ನು ಬರೆದ ಆರೂಢ ಜ್ಯೋತಿ ಶಿವಪುತ್ರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಪರಮಾನುಬೋಧೆಯ 5ನೇ ಸಂಧಿಯ 19ನೇ ಸೂತ್ರವನ್ನ ನಾವು ನೀವು 2 ದಿವಸಗಟ್ಟಲೆ ಚರ್ಚೆ ಮಾಡ್ಕೋತ ಬಂದಿವಿ. ಆ ಚರ್ಚೆದೊಳಗ ನಿನ್ನೆ ಮುಗಿಬೇಕಾಗಿತ್ತು. ನಿನ್ನೆ ಒಂದು ಅನಿವಾರ್ಯ ಬಂದ ಸಂಬಂಧ ನಿನ್ನೆ ಇದನ್ನ ಮುಂದಕ್ಕೆ ಹಾಕಿ ನಿನ್ನೆ ಅವರ ಬಗ್ಗೆ ಒಂದಿಟ್ಟು ನುಡಿ ನಮನ ಅನ್ನುವಂತ ಮಾತುಗಳನ್ನು ನಿನ್ನೆ ಸಲ್ಲಿಸಿದೀವಿ. ಇವತ್ತ ಅದೇ ಪದ್ಯವನ್ನ ಮತ್ತೊಮ್ಮೆ ನಾವು ನೀವು ಚರ್ಚೆ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನ್ 19ನೇ ಸೂತ್ರ ಏನ್ ಹೇಳ್ತದಂದ್ರ, ಆವರಣಗಳ ಅಡಗಿಸಿ ನಿಂದ ನಿರಾವರಣವೇ ಆ ಪರಬ್ರಹ್ಮ ಅನ್ನುವಂಥದ್ದನ್ನು ಒಂದು ಪಲ್ಲವಿ ಒಳಗ ಸೂತ್ರವಾಗಿ ಇಟ್ಟುಕೊಂಡು, ಅಂದ್ರ ಆವರಣಗಳ ಅಡಗಿಸಿ ಅಂದ್ರ ಬಿಟ್ಟು ಅವು ಒಂದರಲ್ಲಿ ಲಯ ಮಾಡಿ, ಲಯ ಮಾಡುದಂದ್ರೇನು, ಸದ್ದ ಒಂದನ್ನ ದೊಡ್ಡದನ್ನ ಸಣ್ಣದಾಗ ಹಾಕಿ ಅದನ್ನ ಲಯ ಮಾಡುದು. ಅಂದ್ರೆ ಸದ್ದ ನಮಗ ಪೃಥ್ವಿ ಎದ್ರಾಗ ಜಲದೊಳಗೆ ಏನಾಗ್ತದ, ಅದು ಲಯ ಆಗ್ತದ. ಜಲ ಎದ್ರಾಗ ಆಗ್ತದಂದ್ರ ಅಗ್ನಿ ಒಳಗ, ಅಗ್ನಿ ಎದ್ರಾಗ ಹಾಕಂದ್ರ ವಾಯು, ವಾಯು ಎದ್ರಾಗ ಹಾಕದಂದ್ರ ಆಕಾಶದಾಗ, ಆಕಾಶ ಎದ್ರಲ್ಲಿ ಲಯ ಆಗ್ತದಂದ್ರ ಆ ಬ್ರಹ್ಮನಲ್ಲಿ ಏನಾಗ್ತದದು ಲಯ ಆಗ್ತದ. ಬ್ರಹ್ಮ ಎಲ್ಲಿ ಲಯ ಆಗ್ಯಾನ, ಮಾಯಿ ಒಳಗ ಲಯ ಆಗ್ಯಾನ ಅಂತ ನಾವು ಹಿಂಗ ಸೃಷ್ಟಿ ಕ್ರಮವನ್ನು ವಿಚಾರ ಮಾಡ್ಕೋತ ಬಂದಾಗ ಈ ಲಯ ಚಿಂತನೆ ಹಿಂಗ ಮಾಡ್ಕೋತ ಬಂದೇವೆ. ಅಂದ್ರ ಇವು 5 ಭೂತಗಳಿನ್ನ ಹೆಂಗ ಅಲ್ಲಿ ಆ ಬ್ರಹ್ಮನಲ್ಲೇ ಕಾರ್ಯ ಮಾಡ್ತಾವೋ, ಆ ಬ್ರಹ್ಮ ಜ್ಞಾನದಾಗ ಇವು 5 ಕಾರ್ಯಗಳು ನನ್ನೊಳಗೆ ಅದಾವ ಅನ್ನುವಂಥದ್ದನ್ನ ಹೆಂಗ ಗುರ್ತಕ್ಕದ, ಹಂಗಲ್ಲಿ ಇಲ್ಲಿ ಆ ಬ್ರಹ್ಮನ ಪರಬ್ರಹ್ಮನ ಸ್ವರೂಪ ನಾವಾದಾಗ ಇವು ಆವರಣಗಳು ನನ್ನಲ್ಲಿ ಅದಾವ ಅನ್ನುವಂದ್ರ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಲಯ ನನ್ನಲ್ಲಿ ಆದು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಡೋದಕ್ಕಾಗಿ ಲಯ ಚಿಂತನೆ ಮಾಡ್ಕೋತ ಹೊಂಟಾರ. ಅಂದ್ರ ಇಲ್ಲಿ ಏನಾಯ್ತು, ಆವರಣಗಳನ್ನ ಅಡಗಿಸಿ ನಿಂದ ನಿರಾವರಣವೇ ಪರಬ್ರಹ್ಮ ಅನ್ನುವಂಥದ್ದನ್ನ ಯಾವಾಗ ಈ ನಿರಾವರಣವೆಂದ್ರೆ ಆವರಣವಿಲ್ಲದಂತ ಆ ಪರಬ್ರಹ್ಮ ಸ್ವರೂಪ, ಇವಕ್ಕೆಲ್ಲ ಆವರಣ ಅದಾವ, ಇವು ಲಯ ಆಗ್ತಾವ. ಆದ್ರ ಆ ಪರಬ್ರಹ್ಮ ಏನ್ರ ಲಯ ಆಕ್ಕನು ಅಂದ್ರ ಆ ಪರಬ್ರಹ್ಮ ವಸ್ತುವೇ ನಾನು ಅಂತೇಳಿ ನನ್ಗೆ ಅನುಭವಕ್ಕೆ ಬಂದಾಗ ಇವು ಎಲ್ಲವೂ ಕೂಡ ನನ್ನೊಳಗ ಲಯ ಚಿಂತನೆ ಆಗ್ತಾವ ಅನ್ನುವಂಥದ್ದು
ಅನ್ನುವಂಥದ್ದನ್ನ ತಿಳಿಸೋದಕ್ಕಾಗಿ ಇವು ಅನೇಕ ನಿಜಗುಣರು ಎಲ್ಲಾ ವಿದ್ಯೆಗಳನ್ನ ಒಂದಕ್ಕೊಂದು ಹೇಳ್ಕೋತ ಬಂದಾರ. ನಮಗ ಎಲ್ಲಾ ವಿದ್ಯೆವನ್ನು ತಿಳಿಸಿ ಮತ್ತೆ ಇನ್ನೊಂದು ವಿದ್ಯೆ ಮುದ್ರೆಗಳನ್ನುವಂಥದ್ದೊಂದು ಅದೊಂದು ವಿದ್ಯೆ, ಅದೊಂದು ಕೋರ್ಸ್ ಅಂತೀವಲ್ಲ, ಅದೊಂದು ಈ ಪರಮಾನುಭೂತಿ ಒಳಗೊಂದು ಅಭ್ಯಾಸ. ಆ ಮುದ್ರೆಗಳನ್ನ ಹಾಕುವುದರಿಂದ ಆ ಪರಬ್ರಹ್ಮನಲ್ಲಿ ಸಮರಸ ಆಗ್ತದ. ಅದಕ್ಕೆ ಮುದ್ರೆಗಳನ್ನ ಹಾಕ್ರಿ ಅನ್ನುವಂಥದ್ದನ್ನ ಅಲ್ಲಿ 5 ಮುದ್ರೆಗಳನ್ನ ಹೇಳ್ಕೊತ ಬಂದಾರ. ಅಂದ್ರ ನಮಗ ಈ ಪರಮಾನುಭೂತಿ ಓದಿದ್ದೇವಂದ್ರ ಯಾವುದು ಆಗಾದ ಅನ್ಸಂಗಲ್ಲ, ನಾನೇ ಆಗಾದ, ನಾನೇ ವಿಶೇಷ, ಮತ್ತೊಂದು ಯಾವ್ದು ವಿಶೇಷ ಇಲ್ಲ. ಅಂದ್ರೆ ಈ ಮುದ್ರೆಗಳು ಒಬ್ಬೊಬ್ರು ಏನ್ ಮಾಡ್ತಾರ, ಬಹಳ ವಿಶೇಷ ನಮ್ಗೆ ಬರ್ತಿರಂಗಿಲ್ಲ, ಗುರ್ತಿರಂಗಿಲ್ಲ. ಮುದ್ರೆಗಳಿಂದ ಹಿಂಗ ಮುದ್ರೆ ಹಾಕಿದ್ರೆ ನಮಗ ಆ ಬ್ರಹ್ಮನಲ್ಲಿ ಸಮರಸ ಇಲ್ಲಿಕನ ಬರುದಿಲ್ಲ ಅನ್ನ ನಮ್ಗೆ ಏನಾಕದ, ಬರ್ಲಾರ್ದವ್ರಿಗೆ ಅದೊಂಥರ ನಮಗೆ ಅದು ತಿಳಿಯಂಗ್ ಬಿಡಪ್ಪ ವೇದಾಂತ ಬರುದಿಲ್ಲ ಅಂತೇಳಿ ಹಿಂಗ ಒಬ್ಬೊಬ್ರು ಅದನ್ನ ದೊಡ್ಡದು ಮಾಡಿ ಹಿಂದಕ್ಕೆ ಸೇರಿತಾರ. ಆದ್ರೆ ಇಲ್ಲಿ ಏನ್ ಹೇಳಾಕತ್ತಾರಂದ್ರ ಇವು 5 ಮುದ್ರೆಗಳಿಂದ ಹಾಕುವುದ್ರಲ್ಲಿಂದ ನೀನು ಬ್ರಹ್ಮನಲ್ಲಿ ಅಂದ್ರೆ ನಿನ್ನ ಸ್ವರೂಪದಲ್ಲಿ ಸಮರಸ ಆಗ್ತಿ. ಅಂದ್ರೆ ಆ ದೌಡ ನಿನಗೆ ಆ ಸ್ಥಿತಿಯನ್ನ ಅನುಭವಿಸ್ತಿ, ಆ ಸುಖವನ್ನು ಅನುಭವಿಸಕ್ಕ ಈ ಮುದ್ರೆಗಳು ಬೇಕು ಅನ್ನುವಂಥದ್ದನ್ನು ಒಂದಿಷ್ಟು ಮತವಾದಿಗಳಂದ್ರೆ ಒಂದಿಷ್ಟು ಅದು ಧರ್ಮ. ಆ ಧರ್ಮದವ್ರು ನಮಗೆ ಏನ್ ಮಾಡ್ತಾರ, ಅದನ್ನೇ ಒಂದು ಅವ್ರು ಇದು ಮಾಡ್ಕೊಂಡಿರ್ತಾರ, ದೊಡ್ಡದನ್ನ ಮಾಡಿರ್ತಾರ. ಆದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಎಲ್ಲವೂ ಲಯ ಚಿಂತನ ಮಾಡಕ್ ಬಂದು ತನ್ನ ಅಧಿಷ್ಠಾನದೊಳಗೆ ಎಲ್ಲವೂ ತೋರ್ತಾವಂದ್ರ ತಾನೇ ಅಧಿಷ್ಠಾನ ಬ್ರಹ್ಮ ಸ್ವರೂಪನಲ್ಲಿ ಸಮರಸ ಆಗಕ್ ಬರ್ತದ ಅನ್ನುವಂಥದ್ದನ್ನ ತಿಳ್ಸಕ ಇವು ಎಲ್ಲವೂ ತನ್ನಲ್ಲಿ ತೋರುವಂತ ಈ ಮುದ್ರೆ ವಿದ್ಯೆ ಇರ್ಲಿ, ಇವು ಅನೇಕ ನಮ್ಗೆ ಇಲ್ಲಿ ವಿದ್ಯೆಗಳು ಹೇಳ್ಕೋತ ಬಂದಾರ. ಆಸನಗಳನ್ನ ಮತ್ತು ಧ್ಯಾನ ಧಾರಣ ಇವೆಲ್ಲವನ್ನು ಹೇಳ್ಕೋತ ಬಂದಾರ. ಕೊನೆಗೆ ಈ ಮುದ್ರೆಗಳನ್ನು ಹೇಳಿ ಕೊನೆಗೆ ಎಲ್ಲಿ ಲಯ ಚಿಂತನ ಮಾಡ್ತಾರಂದ್ರ ತನ್ನ ಸ್ವರೂಪದೊಳಗೆ ಇವೆಲ್ಲವೂ ಕೂಡ ತೋರುವ ಪದಾರ್ಥಗಳು. ಇವು ಹೆಂಗ ನಮ್ಮ ಶರೀರ ಇಂದ್ರಿಯಾದಿಗಳು ಹೆಂಗ ನಾವು ತಿಳಿದ್ರಿಂದ ತೋರ್ತಾವ್ ನಮಗ, ಹಂಗ ಈ ಮುದ್ರೆನೂ ಕೂಡ ತೋರುವಂತವು. ಮುದ್ರೆನು ನಿನ್ನ ಸತ್ತಾದಾಗ ಅವು ಕಾರ್ಯ ಮಾಡ್ತಾವು. ಅವು ಮಹತ್ವ ಅಲ್ಲ ಅನ್ನುವಂಥದ್ದನ್ನ, ನೀನೇ ಮಹತ್ವ ಅನ್ನುವಂಥದ್ದನ್ನ ತಿಳ್ಸಕ್ ಇಲ್ಲಿ ಆ ಮುದ್ರೆಗಳನ್ನು ಕೂಡ ನಮ್ ಪರಿಚಯ ಮಾಡಿಕೊಡ್ತಾರ. ಇವು 5 ಮುದ್ರೆಗಳು ಯಾವ್ಯಾವ ಅನ್ನುವಂಥದ್ದನ್ನ ಇವತ್ತಿನ ಚರ್ಚೆ ಮಾಡ್ಕೋತ ಹೋಗೋಣ. ಅಂದ್ರ ಇದ್ರ ಸೂತ್ರದೊಳಗ ಶರೀರ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಮಾಯ ಎಂಬ ಇವು 7 ಆವರಣಗಳನ್ನು ಕ್ರಮವಾಗಿ ಒಂದನ್ನ ಲಯ ಮಾಡ್ಕೋತ ಶರೀರ ಮನದೊಳಗ, ಮನಸ್ಸನ್ನ ಬುದ್ಧಿ ಒಳಗ, ಬುದ್ಧಿ ಚಿತ್ತಿನೊಳಗ, ಚಿತ್ತ ಅಹಂಕಾರದೊಳಗ, ಜ್ಞಾತು ಜೀವನೊಳಗ, ಜೀವ ಮಾಯ ಒಳಗ ಅನ್ನುವಂಥದ್ದನ್ನ ಇವ 5 ಲಯ ಚಿಂತನೆಗಳನ್ನ ಹೇಳ್ಕೋತ ಇವತ್ತು ಏನ್ ಹೇಳೋರದಾರಪ್ಪ ಅಂದ್ರ 7, 8, 9 ಮತ್ತು 10. 10 ಅಂದ್ರೆ ಇವತ್ತ 4 ನುಡಿಗಳ 4 ಪದ್ಯಗಳನ್ನ ಎದ್ರಾಗ ಹೇಳೋರದಾರಪ್ಪ ಅಂದ್ರ ಮುದ್ರೆ ಮುಖಾಂತರ ನಮಗೊಂದಿಷ್ಟು ಪರಿಚಯ ಮಾಡಿಕೊಡ್ತಾರ. ಯಾವ್ಯಾವ ಮುದ್ರೆಯಪ್ಪ ಅನ್ನುವಂಥದ್ದನ್ನ ಶ್ರೀಪಾರ ಮುದ್ರೆ, ವಂದನಾ ಮುದ್ರೆ ಮತ್ತು ಜ್ಞಾನ ಮುದ್ರೆ, ಮತ್ತೊಂದು ಸಾಂಭವಿ ಮತ್ತು ಕೇಸರಿ ನಾಮಕ ಎಂಬ 5 ಮುದ್ರೆಗಳನ್ನು ಮಾಡುವುದರಿಂದ ನಮಗ ಸಮರಸವನ್ನ ಹೊಂದಾಕ ಬರ್ತದ. ಈ ಮುದ್ರೆಗಳು ಬೇಕು ಅನ್ನುವಂತ ತಮ್ಮ ಮತವಾದಿಗಳು ಈ ಮುದ್ರೆ ಇಲ್ಲದವ್ರಿಗೆ ಜ್ಞಾನ ಆಗುದಿಲ್ಲ ಅಂತ ತಮ್ಮದೇ ಶ್ರೇಷ್ಠತೆ ಮಾಡಿ ಹೇಳ್ತಾರ. ಅದು ನಮಗ್ ಗುರ್ತಾಗ್ಲಿ ಅಂತೇಳಿ ಯಾರು ನಿಜಗುಣ ಅಭ್ಯಾಸ ಕ್ರಮವಾಗಿ ಅಭ್ಯಾಸ ಮಾಡ್ತಾರ, ನಮಗ ಆ ಅಧಿಷ್ಠಾನ ಬ್ರಹ್ಮನ್ ಹಿಡ್ಕೊಂಡೆ ಎಲ್ಲವನ್ನೂ ಕೂಡ ತನ್ನೊಳಗೆ ತೋರುವ ಪರಿಚಯ ಮಾಡಿ ಕೊಡ್ತಾರ. ಆದ್ರೆ ಒಂದೊಂದು ಮತವಾದಿಗಳು ಇದ್ರಲಿಂದನೇ ಜ್ಞಾನಕ್ಕದ, ಯೋಗ ಮಾಡುವುದ್ರಲಿಂದನೇ ಮೋಕ್ಷಕ್ಕದಂತ ಒಂದು ಮತ ತಮ್ಮದೇ ಪ್ರತಿಪಾದನೆ ಮಾಡ್ತಾರ. ಮತ್ತೊಬ್ಬರು ಧ್ಯಾನದಿಂದಲೇ, ಧ್ಯಾನ ಅಂದ್ರೆ ಅಲ್ಲಿ ಮನಸ್ಸನ್ನ ಸ್ಥಿರ ಮಾಡ್ಲಾರ್ದೆ ಮೋಕ್ಷ ಆಗುದಿಲ್ಲ ಅಂತ ಒಂದು ಮತವಾದಿ ಹೇಳ್ತಾರ. ಅವನ್ನೆಲ್ಲವನ್ನೂ ಆಯ್ಕೊಂಡು ಬಂದಿವಿ ನಾವು, ಬ್ಯಾಡ ಅನ್ನಂಗಿಲ್ಲ, ಅವು ಬೇಕು, ಸಾಧನೆಗೆ ಅವು ಬೇಕು. ಆದ್ರ ಅವೇ ಜ್ಞಾನ ಅಲ್ಲ ಅನ್ನುವಂಥದ್ದನ್ನ ಯಾರು ಈ ಬ್ರಹ್ಮನಲ್ಲಿ ತನ್ನ ಜೀವವನ್ನ ಸಮರಸ ಮಾಡ್ತಾರ, ಜೀವ ಬ್ರಹ್ಮರ ಐಕ್ಯವನ್ನು ಮಾಡ್ತಾರ, ಅದೇ ಬ್ರಹ್ಮಜ್ಞಾನ ಅನ್ನುವಂಥದ್ದನ್ನ ನಮ್ಮ ವೇದಾಂತ ನಮಗ್ ಒತ್ತು ಕೊಟ್ಟು, ಅಧಿಷ್ಠಾನ ನಿನ್ಗ ಬ್ರಹ್ಮಜ್ಞಾನ ಆಯ್ತಂದ್ರೆ ಜೀವ ಭಾವ ನಷ್ಟ ಆಕ್ಕದ. ಎಲ್ತಾನ ನನಗ ಅಧಿಷ್ಠಾನ ಮತ್ತು ಜೀವ ಭಾವದೊಳಗೆ ನಮ್ಮ ಮನಸ್ಸು ಓಲಾಡ್ತಿತ್ತಂದ್ರೆ ಇವೆಲ್ಲ ಸಾಧನಗಳು ಬೇಕು. ಈ ಯಾವಾಗ ನಮ್ಮ ಮನಸ್ಸ ಬ್ರಹ್ಮನಲ್ಲಿ ಸ್ಥಿರ ಮಾಡಕ್ ಬತ್ತು, ಈ ವ್ಯವಹಾರಕ್ಕೆ ಇಷ್ಟು ವೃತ್ತಿ ಹೊರಗೆ ಬತ್ತು,
ಪ್ರಾರಬ್ಧವಾಗಿ ಭೋಗಗಳನ್ನ ಈ ಹೊರಗಿನ ವ್ಯವಹಾರಗಳನ್ನ ಅನುಭವಿಸುವಂತ ಕಲೆ ಸೂತ್ರ ಆಯ್ತು. ಆ ಸೂತ್ರ ತಿಳಿತು ಅಂದ್ರ ತನ್ನ ಅಧಿಷ್ಠಾನದೊಳಗ ಇರಾಕ ಬಂತು ಅಂದ್ರ ನಾನು ಏನಾಗ್ತದಂದ್ರ ನಾನು ಅಧಿಷ್ಠಾನ ಬ್ರಹ್ಮನಿದೀನಿ, ನಾನು ಸಾಯವನಲ್ಲ, ನಾನು ಹುಟ್ಟಿದವನೇ ಅಲ್ಲ, ಶರೀರ ಹುಟ್ಟಿದ ಶರೀರ ಸಾಯ್ತದ, ನಾನು ಬ್ರಹ್ಮನಿದೀನಿ ಅಂತೇಳಿ ಬ್ರಹ್ಮನಲ್ಲಿ ಹಂಗಾಗ್ತದ ಲಯ ಆಗ್ತಾನ ಅನ್ನುವಂಥದ್ದನ್ನ ತಿಳ್ಸಾಕ ಈ ಒಂದಿಷ್ಟು ಮುದ್ರೆಗಳ ನಮಗ ಪರಿಚಯ ಮಾಡಿಕೊಡ್ತಾರ. ಏನು ಮುದ್ರೆಗಳಂದ್ರ ನಿನ್ನೆ ನಾವು ಸ್ವಲ್ಪ ಅಂದ್ರ ಬ್ರಹ್ಮಾನುಸಂಧಾನಕ್ಕ ಸಾಧನವಾದ ಶ್ರೀಪಾದ ಮುದ್ರೆ ಅಂತ ಇದೊಂದು ಮುದ್ರೆ. ಶ್ರೀಪಾದ ಮುದ್ರೆ ಮಾಡುವುದರಿಂದ ನಮಗೆ ಏನಾಗ್ತದಂದ್ರ ಬ್ರಹ್ಮಾನುಸಂಧಾನಕ್ಕೆ ಅನುಕೂಲ ಆಗ್ತದ ಅಂತ ಇಲ್ಲಿ ಹೇಳ್ಬಿಟ್ರ ಅವ್ರು. ಅನುಕೂಲ ಇವು ಕೂಡ ನಮಗೆಲ್ಲ ಏನ ಯಮ ನೇಮ ಆಸನ ಪ್ರಾಣಾಯಾಮ ಅವು ಎಲ್ಲವೂ ಕೂಡ ಸಗುಣದೊಳಗ ನಮ್ಗೆ ಅನುಕೂಲಕರ ಮಾಡುವುದ್ರಲಿಂದ ನಮಗ್ ಮುಂದ ಪ್ರಯೋಜನ ಆಗ್ತದ. ಜ್ಞಾನಕ್ಕೆ ಹೋಲಕ್ ಇವು ಪ್ರಯೋಜನ ಆಗ್ತದ. ಇವು ಎಲ್ಲ ಸಾಧನೆಗಳ ಮುಖಾಂತರ ನಮ್ಮ ಸ್ಥಿತಿಯೊಳಗೆ ಹೊಂದಾಕ್ ಬರ್ತದ ಅನ್ನುವಂಥದ್ದು ನೀವು ಸಾಧನೆ ತಿಳಿಸ್ಕೊತ ಬಂದಾರ. ಮತ್ತ ಅವ್ರು ಹೇಳ ಮುಂದ ಅವು ಅದೇ ಶ್ರೇಷ್ಠ ಅಂತ ಹೇಳ್ಬೇಕು. ಅಂದ್ರೆ ನಮಗೂ ಅಲ್ಲಿ ಅದನ್ನ ಸಾಧನೆ ಮಾಡಕ್ ಹೋಗ್ತದ. ಇರ್ಲಿಕ್ಕಂದ್ರ ಅದೇನ್ ಬಿಡಪ್ಪ ಧ್ಯಾನದಿಂದ ಏನು ಉಪಯೋಗ ಇಲ್ಲ, ಜ್ಞಾನವೇ ಶ್ರೇಷ್ಠ ಅಂದಾರ. ಧ್ಯಾನದೊಳಗೆ ಆನಂದ ಐತಿ, ಅಲ್ಲಿ ಆನಂದವನ್ನ ಅನುಭವಿಸ್ಕೊತ ಆ ಆನಂದವನ್ನ ಅನುಭವಿಸಿ ಕೊನೆಗೆ ಎಲ್ಲಪ್ಪ ಅಂದ್ರ ತನ್ನ ಆನಂದವೇ ಶ್ರೇಷ್ಠ ಅನ್ನುವಂಥದ್ದನ್ನ ಅವಾಗ ಅನುಭವಕ್ಕೆ ಬರ್ತದ. ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಯಾರ ಒಬ್ರು ಹೇಳ ಮುಂದ ಧ್ಯಾನಕ್ಕೊಳಂತ ಆನಂದ ಅಂದ್ರ ಇದು ಮೊದಲೇ ಮನಸ್ಸು ಚಂಚಲ ಮನಸ್ಸ. ಈ ಮನುಷ್ಯ ಏನಪ್ಪಾ ಅಂದ್ರೆ ಯಾವಾಗಲೂ ಹರಿದಾಡುವಂತ ಮನಸ್ಸ. ಮತ್ತು ಯಾರಾದ್ರೂ ಒಬ್ರು ಬಂದು ಧ್ಯಾನ ಮಾಡೋದ್ರಿಂದ ಶ್ರೇಷ್ಠ ಆಗ್ತದ, ನಮ್ಮ ಮನಸ್ಸು ಸ್ಥಿರ ಆಗ್ತದಂತ ಇವ ಜ್ಞಾನವನ್ನು ಪಡ್ಕೊಂಡ್ರು ಕೂಡ ಧ್ಯಾನಕ್ಕೆ ಲಕ್ಷ್ಯ ಕೊಡ್ತಾನಲ್ಲಿ. ಮತ್ತೊಮ್ಮೆ ಯೋಗಿಗೆ ಆಗ್ತದ, ಯೋಗಿಗಲ್ಲದೆ ದೊರೆಯುವುದು ಮುಕ್ತನ ಮನಸ್ಸು. ಯಾಕಂದ್ರೆ ಬರೀ ಇದು ಚಂಚಲ ಮನಸ್ಸು, ಬರೀ ಅಡ್ಡಾಡುದು ತಿರುಗಾಡುದು. ಒಮ್ಮೆ ನಿಶ್ಚಯ ಮಾಡಕ್ ಇವಾಗ ಆಗೋಲ್ದು ಅದು ಶ್ರೇಷ್ಠನು ಇದು ಶ್ರೇಷ್ಠನು ಅಂತೇಳಿ ಮನಸ್ಸ ಜಜ್ಮೆಂಟ್ ಮಾಡೋದಲ್ಲದ್ದೇ ನಮ್ದು ಇದು ಹುಟ್ಟು ಸಾವು ತೊಂದರೆ ಆಗ್ಯದ. ಹುಟ್ಟು ಸಾವು ಕೊಳ್ಪಟ್ಟಿವ್ ನಾವು. ಯಾವಾಗ ನಮ್ಗೆ ನಿಶ್ಚಯ ಆಯ್ತು ಅಂದ್ರ ಈ ಪ್ರಪಂಚ ಮಿಥ್ಯತ್ವದ ನಿಶ್ಚಯ ಜ್ಞಾನ ಆಯ್ತು ಅಂದ್ರ ಅವಾಗ ಮನಸ್ಸು ನಮ್ದೇನಾಗ್ತದ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತೇಳಿ ಅನಾಕ್ ಹೋಗುದೇ ಇಲ್ಲ. ಇನ್ನ ಇದು ಹೋಗ್ತದ ಅಂದ್ರೆ ಇದಕ್ಕೆ ಏನಾಗ್ಯದ, ಇನ್ನ ಇವಾಗ ಗೊಂದಲಾಗದ. ನಾವ ಗೊಂದಲೇನು ಅದು ಶ್ರೇಷ್ಠನು, ಒಮ್ಮೆ ಅದನ್ನ ಹೇಳ್ತಾರ ಇದು ಶ್ರೇಷ್ಠನು, ಅದು ಮಾಡಿದ್ರ ಪಾಡನು ಅಂತೇಳಿ ಮತ್ತೆ ಒಳಗನೆ ಓಡಾಡ್ತಿರ್ತಾನ. ಅದಕ್ಕೆ ಹೊರಗ ಹೋಗಬಾರ್ದು ಅಂತೇಳಿ ನಮ್ಗೆ ಒಂದು ತಿಳಿಸುವೋತ ಮನಸ್ಸನ್ನ ಎಲ್ಲಿ ಸ್ಥಿರ ಮಾಡಬೇಕು, ಎಲ್ಲಿ ನಿತ್ರ ಆ ಪರಮಾನಂದನ ಹೊಂದುತ್ತಾನ ಅನ್ನುವಂಥದ್ದನ್ನ ತಿಳಿಸಾಕ ಅನೇಕ ರೀತಿಯಿಂದ ಯುಕ್ತಿಗಳನ್ನ ಬಳಸಿ ಅನೇಕ ಮತವಾದಿಗಳನ್ನ ನಮ್ಗ ಪರಿಚಯ ಮಾಡ್ಕೋತ ನಮಗ ಅನೇಕ ಮತವಾದಿಗಳನ್ನ ಮೊದಲು ನಮ್ಮ ಹೇಳ್ಕೊತ ಬಂದ್ರು. ಲೋಕಾಯುಕ್ತ ಮತ ಇವು ಎಷ್ಟೋ ನಮ್ಗ ಅಲ್ಲಿ ಹೇಳ್ಕೋತ ಬಂದಾರ. ಅವ್ ಎಲ್ಲಾ ಮತವಾದಿಗಳ ನಮಗ್ ಪರಿಚಯ ಮಾಡ್ಕೋತ ಕೊನೆಗೆ ನಿನ್ನಪ್ಪ ನೀನ ಇವನೇ ಇದ್ದಿ, ನಿನ್ನ ಪರಿಚಯ ನೀ ಮಾಡ್ಕೊಂಡೆ ಅಂದ್ರ ನಿನ್ನ ಸ್ವರೂಪ ಹಿಂಗದಂತ ನಿನಗೆ ಪರಿಚಯ ಆಯ್ತು ಅಂದ್ರ ಈ ಉಳ್ಕದ್ ಯಾವ ಕುರ್ದ ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳಾಕ ಇದನ್ನು ಒಂದಿಷ್ಟು ನಮ್ಗೆ ಜ್ಞಾನ ಮುದ್ರೆಯನ್ನು ಪರಿಚಯ ಮಾಡಿ ಕೊಡ್ತಾರ. ಅದ್ರ ಬಗ್ಗೆ ಯಾರಾದ್ರ ಮುಂದ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರು ಹೇಳ್ತಾರ. ನಮ್ಗ ಅಷ್ಟ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದನ್ನ ತಮ್ಮಲ್ಲಿ ತಿಳಿಸಿ ಈಗ ಏನ್ ಹೇಳ್ತಾರಂದ್ರ ಬ್ರಹ್ಮಾನುಸಂಧಾನಕ್ಕ ಸಾಧನವಾದ ಶ್ರೀಪಾದ ಮುದ್ರೆಯನ್ನು ನಿರೂಪಣೆ ಮಾಡ್ತೇನೆ ಕೇಳ್ರಿ ಅನ್ನುವಂಥದ್ದು ಹೇಳ್ತಾರ. ಇಲ್ಲಿ ಕರವೆರಡನ್ನು ತಲು ಕೆಳಗೆ ಎನಿಸಿ ಪಿಡಿದು ಬಿಗಿದಿರಿಸಿ ಮೇಲ ಅಂಗುಷ್ಟ ಯುಗವನ್ನು ಚಿರಸುಖವಿಹುದೇ ಶ್ರೀಪಾದ ಮುದ್ರೆಯಂ ದೊರೆ ಅಖಿಳ ಮನಮುನಿಗಳು ಅಂದ್ರ ಇಲ್ಲಿ ಅಖಿಳ ಎಲ್ಲಾ ಈ ಶ್ರೀಪಾದ ಮುದ್ರೆಯಿಂದ ಅಖಿಳ ಎಲ್ಲಾ ಮುನಿಗಳು ಕೂಡ ಇದನ್ನ ಉಪದೇಶ ಮಾಡ್ಯಾರ. ಯಾವುದು ಈ ಶ್ರೀಪಾದ ಮುದ್ರೆಯನ್ನ ಹಾಕುವುದ್ರಿಂದ ಬ್ರಹ್ಮಾನುಸಂಧಾನಕ್ಕೆ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅಲ್ಲಿ ವೇದದೊಳಗನು ಕೂಡ ಎಲ್ಲಾ ವೇದದೊಳಗ ಬಂದವ್ರಿ. ನಮಗ ವೇದೊಳಗ ಇದು ಒಂದೇ ಬ್ರಹ್ಮಜ್ಞಾನ ಒಂದೇ ಹೇಳಿಲ್ಲ, ಎಲ್ಲಾ ಮತವಾದಿಗಳನ್ನ ಅವ್ರು ಹೇಳ್ಕೊತಾನೆ ಅಲ್ಲಿ ಶ್ರೇಷ್ಠ ಅಂತ ಹೇಳ್ಕೊತ ಬಂದಾರ. ಮತ್ತದ್ರಾಗ ಆಯುರ್ವೇದ ಮತ್ತು ವಿಜ್ಞಾನ ಮತ್ತು ಈ ವೈದಿಕ ಎಲ್ಲವನ್ನು ಇದು ವೇದದೊಳಗ ಬಂದಾವ. ಮೊದಲು ನಾವು ಇದನ್ನ ಗಟ್ಟಿ ಆಗ್ಬೇಕು. ಈ ವೇದದೊಳಗ ಇದು ಯಾಕೆ ಬಂದಿಲ್ಲ ಅಂತ ಅಲ್ಲಿ ಯಾವ್ದು ಬಿಟ್ಟಿಲ್ಲ. ಅವ್ರು ಎಲ್ಲವನ್ನ ಹೇಳ್ಕೊತಾನೆ ಕೊನೆಗೆ ಎಲ್ಲಿ ಹೇಳ್ಕೊತ ಬಂದಾರಂದ್ರ ಮತ್ತ ಈ ಆತ್ಮಜ್ಞಾನ ಅಂದ್ರೆ ಕೊನೆ 63 ವಿದ್ಯೆಗಳಿಗಿಂತ ಶ್ರೇಷ್ಠವಾದ ತನ್ನ ಸ್ವರೂಪ ಪರಿಚಯ ಜ್ಞಾನ, ತನ್ನ ಜ್ಞಾನವನ್ನ ಮಾಡಿಕೊಳ್ಳುವುದೇ ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವುದೇ ವೇದಾಂತದ ಸಾರ. ಅದು ಎಲ್ಲದ ಏನ್ ಹೇಳ್ಕೊತ ಸಾರ ಅಂದ್ರೆ ಎಲ್ಲವನ್ನ ಹೇಳ್ಕೊತ ಬಂದಾರ.
ಕರ್ಮ ಉಪಾಸನೆ ನಮಗ ಪ್ರಪಂಚಕ್ಕ ಕೃಷಿ ವಿಜ್ಞಾನ ಎಲ್ಲವನ್ನ ಹೇಳ್ಕೊತ ಕೊನೆಗೆ ಏನ್ ಹೇಳ್ಕೊತ ಬಂದಾರಂದ್ರ ಅದರಂತೆ ಇದು ಒಂದು ಮುದ್ರೆಗಳನ್ನ ಹಾಕುವುದರಿಂದ ನಿನಗೆ ಏನಾಗ್ತದಪ್ಪ ಅಂದ್ರ ಬ್ರಹ್ಮಾನುಸಂಧಾನಕ್ಕೆ ಸಾಧನ ಅನುಕೂಲ ಆಗ್ತದ. ಅದಕ್ಕೆ ಮುದ್ರೆಗಳನ್ನ ಹಾಕ್ರಿ ಕಲೀರಿ ಅನ್ನುವಂಥದ್ದನ್ನ ಅವ್ರು ಹೇಳುವಂತ ಉದ್ದೇಶದ. ಇಲ್ಲಿ ಏನಂದ್ರ ಎರಡು ಕೈಗಳನ್ನು ಒಂದರಲ್ಲೊಂದು ಚಪ್ಪಗೆ ಹಾಕಿ ಅಂದ್ರೆ ಎರಡು ಕೈಗಳನ್ನ ಕುಂದುರುದು ನಾವೊಂದು ಧ್ಯಾನ ಮಾಡೋ ಮುಂದೆ ಯೋಗ ಮಾಡೋ ಮುಂದೆ ಹೆಂಗ ನಾವು ಸೀದಾವಾಗಿ ಕುಂದಿರ್ತೇವೆ, ಒಂದು ಯಾವುದೇ ಒಂದು ಆಸನ ಹಾಕಿರ್ತೇವೆ, ಒಂದು ಸುಖಾಸನ ಹಾಕ್ಲಿ ಯಾವುದೇ ಒಂದು ಆಸನ ಸಿದ್ಧಾಸನ ಪದ್ಮಾಸನ ಮತ್ತ ರಗಡ ಆಸನಗಳು ಹಾಕಿರ್ತೇವೆ. ಆ ಆಸನ ಮ್ಯಾಗ ಕುಂತು ಇಲ್ಲಿ ಏನಪ್ಪಾ ಅಂದ್ರ ಈ ಎರಡು ಕೈಗಳನ್ನ ಒಂದರ ಮ್ಯಾಗ ಒಂದು ಚಪ್ಪಗೆ ಹಾಕಿ ಎರಡು ಹೆಬ್ಬೆರಳುಗಳನ್ನು ಮೇಲಕ್ಕೆ ಸುಖವಾಗಿರಿಸಿದರೆ ಅದು ಶ್ರೀಪಾದ ಮುದ್ರೆ ಎಂದು ಇಲ್ಲಿ ಮುನಿಗಳು ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಈ ಒಂದೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇದು ಯಾವುದು ಶ್ರೀಪಾದ ಮುದ್ರೆ, ಎರಡು ಕೈಗಳನ್ನ ಒಂದರಲ್ಲೊಂದಂದ್ರ ನಾವು ಆಸನ ಹಾಕದಾಗ ಒಂದು ಕೈ ಒಂದೆರಡು ಬಳ್ಳನ್ನು ಸಿಗಿಸಿ ಹಿಂಗ ಗಟ್ಟಿಯಾಗಿ ಹೆಬ್ಬೆರಳುಗಳನ್ನ ಒತ್ತಿ ಎರಡೂ ಹೊಸು ಬಳ್ಳುಗಳನ್ನ ಒಂದ್ರಾಗ ಒಂದ್ ಸಿಗಿಸಿ ಅಂಗೈಯನ್ನ ಮೇಲ್ ಮಾಡ್ಕೊಂಡು ಬಂದು ಈ ಹೆಬ್ಬೆರಳನ್ನ ಗಟ್ಟಿಯಾಗಿ ಅದ್ರ ಒತ್ತುವುದರಿಂದ ಇದು ಯಾವ ಮುದ್ರೆಯಪ್ಪ ಅಂದ್ರೆ ಶ್ರೀಪಾದ ಮುದ್ರೆ ಎನ್ನುವಂಥದ್ದನ್ನ ಇದಕ್ಕೆ ಹೆಸರು ಕೊಟ್ಕೊಂಡು ಹೇಳ್ಕೊತ ಬಂದಾರ. ಈ ಮುದ್ರೆ ಹಾಕೋದ್ರಿಂದ ನಮ್ಗೆ ಬ್ರಹ್ಮಾನುಸಂಧಾನಕ್ಕೆ ಅನುಕೂಲಕರ ಅನ್ನುವಂಥದ್ದನ್ನ ಈ 7ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇನ್ನ 2ನೇ ಮುದ್ರೆಯನ್ನ ಇಲ್ಲಿ ವಂದನಾ ಮುದ್ರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ವಂದನಾ ಮುದ್ರೆ ಅಂದ್ರೆ ಏನು ಅನ್ನುವಂಥದ್ದನ್ನ ಇದು ಹೆಂಗಿರ್ತದ ಅನ್ನುವಂಥದ್ದನ್ನ ತಿಳ್ಸಕ್ಕಾಗಿ ವಂದನಾ ಮುದ್ರೆಯನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಕರಿಯುಗಂ ಅಂದ್ರೆ ಎರಡೂ ಕೈಗಳು ಕರಿಯುಗಂ ಊರ್ಧ್ವ ಮುಖದೋಳ್ ಮೇಲಕ್ಕೆ ಒಂದು ಕೂಡಿ ಒದ್ದಿ ಪತ್ತಿಸೈ ಅಂದ್ರೆ ಸಹಿತಿರೆ ಅಂದ್ರೆ ಸಮಾಧಾನದಿಂದಿರಲು. ಇಲ್ಲಿ ಕರ ಅಂದ್ರೆ ಎರಡು ಕೈಗಳು ಊರ್ಧ್ವ ಮುಖದೋಳ್ ಅಂದ್ರೆ ಊರ್ಧ್ವ ಮುಖದೋಳ್ ಪತ್ತಿಸೈ ತಿರೆ ಪಿಳಿದಿಸದಿರ್ಪದನು ತಾನೆ ಅಂದ್ರ ಪಿಳಿದಿಡಿಸಿ ಅಂದ್ರೆ ಎಸೆದಿರ್ಪುದು ಅಂದ್ರೆ ಶೋಭಾಯಮಾನವಾಗಿರುವುದು ಅದು ತಾನೇ. ಪಿಡಿದಿರ್ಪಿಸುವುದು ತಾನೇ ವರ ವಂದನಾ ಮುದ್ರೆ ಎನಿಪುದು ರನ್ನೆ ಕೇಳನ್ನ ಹರಣವೇ ಮೈತ್ರಿ ಮುದದಿಂದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಈ ಮೈತ್ರಿಯೇ ಹರಣವೆಂದ್ರೆ ಪ್ರಾಣ ರೂಪಳಾದ ಮೈತ್ರಿಯೇ, ಮುದದಿಂದ ಅಂದ್ರೆ ಸಂತೋಷದಿಂದ ಶ್ರೇಷ್ಠವಾದ ವಂದನಾ ಮುದ್ರೆಯನ್ನ ನಾ ಹೇಳ್ತೀನಿ ಕೇಳು ಮೈತ್ರಿ ಅನ್ನುವಂಥದ್ದನ್ನ ಈ 8ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಅಂದ್ರ ಕರಗಂ ಅಂದ್ರೆ ಎರಡು ಕೈಗಳು ಊರ್ಧ್ವ ಮುಖದೋಳ್ ಮೇಲಕ್ಕೆ ಒಂದು ಕೂಡಿ ಅಂದ್ರ ಹತ್ತಿಕೊಂಡು ಸಹಿತಿರಿ ಅಂದ್ರೆ ಸಮಾನದಿಂದ ಇರುವುದಕ್ಕ ಇದು ಶೋಭಾಯಮಾನವಾಗಿರುವುದು ಅದು ಅದೇ ತಾನು ಹರಣವೇ ಪ್ರಾಣ ರೂಪವಾದ ಮೈತ್ರಿ ನನಗೆ ಕೇಳು ಅನ್ನುವಂಥದ್ದನ್ನ ಇಲ್ಲಿ ಅರ್ಥದೊಳಗೆ ಹೇಳ್ಕೊತ ಬಂದಾರ. ಅಂದ್ರ ಇದ್ರ ನಾವು ಸರಳವಾದ ನಮ್ಮ ತಾತ್ಪರ್ಯದಾಗ ಏನ್ ಅರ್ಥ ಆಗ್ತದ ಅಂದ್ರ ಎರಡೂ ಕೈಗಳನ್ನ ಜೋಡಿಸಿ ಮೇಲಕ್ಕೆ ಮುಖ ಮಾಡಿ ತನ್ನ ಮುಖವನ್ನು ಮೇಲಕ್ಕೆ ಎತ್ತಿ ಒಂಟಗಾಲಿನಿಂದಾಗಲಿ ಅಥವಾ ಎರಡು ಕಾಲಗಿಂದ ನಿಲ್ಲುವುದಕ್ಕೆ ಏನಂತಾರ ಅಂದ್ರೆ ವಂದನಾ ಮುದ್ರೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಇಲ್ಲಿ ಎರಡು ಕೈಗಳನ್ನ ಮ್ಯಾಕ ಆಕಾಶ ಮುಖ ಮಾಡಿ ಎತ್ತಿ ಮುಖವನ್ನ ಮೇಲ್ಮುಖ ಮಾಡಿ ಮತ್ ಒಂದೇ ಕಾಲೇ ನಿಂದಿರುದು. ಒಂದು ಕಾಲ ಅಂದ್ರೆ ಇಲ್ಲಿ ಮೊಳಕಾಲ ಮ್ಯಾಗ ಕಾಲ ಇಟ್ಕೊಂಡು ನಿಂದಿರುದಕ್ಕ ಏನಂತಾರ ಅಂದ್ರೆ ಇದಕ್ಕ ಯಾವ ಮುದ್ರೆ ಅಂತಾರಂದ್ರ ವಂದನಾ ಮುದ್ರೆ ಎನ್ನುವಂಥದ್ದನ್ನ ಇಲ್ಲಿ ಮುದ್ರದ ಬಗ್ಗೆ ಹೇಳ್ಕೊತ ಬಂದಾರ. ಹಿಂಗ ಆಸನದೊಳಗ ನಮಗ ಬಂದಿರ್ತಾವ, ಆದ್ರೆ ಹಿಂಗ ಮುದ್ರೆಗಳನ್ನ ಹಾಕೋದ್ರಲಿಂದ ನಮಗ ಬ್ರಹ್ಮಾನುಸಂಧಾನಕ್ಕ ಅನುಕೂಲಕರ ಅದ. ಅದಕ್ಕಿಂತ ಮುದ್ರೆಗಳ ಜ್ಞಾನ ಮಾಡ್ಕೋರಿ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಸುವಂತ ಉದ್ದೇಶ. ಇನ್ನ ಜ್ಞಾನ ಮುದ್ರೆ ಅಂದ್ರೆ ಏನಂತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಬಳಿಕ ಅಂಗುಷ್ಟ ತರ್ಜನಿಗಳ ತುದಿಗೂಡಿ ಬಲದ ಮೇಲ್ಗೆ ವಾಹನ ಪಾಣೆ ತಳದೊಳೊಂದಿರದೆ ಜ್ಞಾನ ಮುಖ್ಯ ಮುದ್ರೆ ಜನಿಸಿ ಮೈತ್ರಿ ನೀನರಿಯುವುದು. ಅಂದ್ರೆ ಇಲ್ಲಿ ಜ್ಞಾನ ಮುಖ್ಯ ಮುದ್ರೆ ಎಂದು ಅಂದ್ರೆ ಜ್ಞಾನ ನಾಮಕ ಮುದ್ರೆ ಎಂದು ಮೈತ್ರಿ ಅಂದ್ರೆ ನೀನು ಇರಿಸಿ ತಿಳಿ ಅನ್ನುವಂಥದ್ದನ್ನ ಈ ಮುದ್ರೆ ಬಗ್ಗೆ ತಿಳಿ ಮೈತ್ರಿ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಅನಂದ್ರ ಇಲ್ಲಿ
ಅಂಗುಷ್ಟ ಹೆಬ್ಬರಳಿನ ತರ್ಜನಿಯ ಅದರ ಹತ್ತಿರವಿದ್ದ ಬೆರಳನ ಅಂದ್ರ ಈ ಹೆಬ್ಬರಳನ್ನ ಸೀದಾ ಮಾಡಿ ತರ್ಜನ್ಯ ಅಂದ್ರೆ ಅದ್ರ ಬಗಲಾನ್ ಬರಳ ತುದಿಗೂಡಿ ಎರಡೂ ತುದಿಯನ್ನ ಹಿಂಗ ಒತ್ತಿ ಹಿಡಿದು ಎರಡೂ ಕೈಗಳ ಹೆಬ್ಬಳ್ಳ ತುದಿಯನ್ನು ಒತ್ತಿ ಹಿಡಿದು ಒಂದ ಕೈ ಮ್ಯಾಗ ಇನ್ನೊಂದು ಕೈ ಇಟ್ಟು ಹಿಂಗ ಜ್ಞಾನ ಇವ್ ಬೆರಳನ್ನ ತುದಿ ಬೆರಳನ್ನ ಮತ್ತ ಅದರ ತೋರು ಬೆರಳನ್ನ ಈ ಎರಡೂ ಬೆರಳನ್ನ ಹಿಂಗ ಒತ್ತಿ ಎಡಗೈಯ ಮೇಲೆ ಬಲಗೈಯನ್ನಿಟ್ಟು ಮುದ್ರೆಯನ್ನ ಹಾಕುವುದ್ರಲಿಂದ ಬ್ರಹ್ಮಾನುಸಂಧಾನಕ್ಕೆ ಅನುಕೂಲಕರ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ನಮಗ ನಿಲುಕದಷ್ಟು ಮಾತಾಡಕತ್ತೇವೆ. ಹಿಂಗ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಬಲಗೈಯಿಂದ ಹೆಬ್ಬರಳು ಮತ್ತು ಅದರ ಹತ್ತಿರವಿರುವ ಎರಡನೇ ಬೆರಳು ಇವುಗಳ ತುದಿಯನ್ನು ಕೂಡಿಸಿ ಎಡಗೈಯನ್ನು ಕೆಳಗೆ ಮಾಡಿ ಅದರ ಅಂಗೈಯಲ್ಲಿ ಬಲಗೈಯನ್ನು ಇರಿಸಿದರೆ ಅದಕ್ಕೆ ಜ್ಞಾನ ಮುದ್ರೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದು ಯಾವ್ದಪ್ಪ ಅಂದ್ರ ಜ್ಞಾನ ಮುದ್ರೆ ಎನ್ನುವಂಥದ್ದನ್ನ ನಾವು ಪದ್ಮಾಸನ ಹಾಕಿ ಕೂತಿರ್ತೇವೆ, ಬೇಡ ಒಂದ್ ಚಕ್ಮುಕ್ಕಳೆ ಹಾಕೊಂಡು ನಾವ್ ಹಿಂಗ ಧ್ಯಾನಕ್ಕಂತ ಕೂತಿರ್ತೇವೆ. ಅವಾಗ ನಾವ್ ಏನ್ ಮಾಡ್ತೇವಂದ್ರ ಹೆಬ್ಬಳನ್ನ ಮತ್ತು ಈ ತೋರುಗಳನ್ನ ಎರಡೂ ಕೈಗಳನ್ನ ಇಟ್ಕೊಂಡು ಮಂಡಿ ಮ್ಯಾಗ ಇಟ್ಕೊಂಡು ನಾವು ಆ ಕೈಯನ್ನ ಸ್ವಲ್ಪ ಹಿಂದಕ್ ಸರಿದು ಮುಂದ ಎಲ್ಲಿ ಮೊಳಕಾಲದ ಹತ್ತಿರ ಇಟ್ಟಿಟ್ಕೊಂಡು ಧ್ಯಾನ ಮಾಡ್ತಿರ್ತೇವೆ. ಒಂದೇನೋ ನಾಮಸ್ಮರಣೆ ಮಾಡ್ತಿರ್ತೇವೆ. ಇಲ್ಲಕನ ಮನಸ್ಸನ್ನ ಹರಿದಾಡುದು ಮನಸ್ಸನ್ನ ಗಮನಿಸ್ತಿರ್ತೇವೆ. ಹಿಂಗ ಮುದ್ರೆಗಳನ್ನ ಹಾಕಿ ಮಾಡುವುದರಿಂದ ನಿಮ್ಗೆ ಬ್ರಹ್ಮಾನುಸಂಧಾನಕ್ಕ ಆತ್ಮಜ್ಞಾನ ತಿಳ್ಕೊಳಕ್ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡು ಹೇಳ್ಕೊತ ಬಂದಾರ. ಇಲ್ಲಿ ಸಾಂಭವ್ಯತ್ವ ಕೇಚರ ನಾಮಕ ಮುದ್ರೆ ಲಕ್ಷಣನ ಮತ್ತ ಈ 10ನೇ ನುಡಿ ಒಳಗೆ ಹೇಳ್ತಾರ. ಇವು 3 ನುಡಿಗಳನ್ನ ಇವ್ ಜ್ಞಾನ ಮುದ್ರೆಗಳನ್ನ ಇವತ್ತ ಮುಗಿಸಿ ಮತ್ ನಾಳೆ ಮತ್ತೊಂದು ಬೇರೆ ಚರ್ಚೆ ಮಾಡೋಣ. ಇಲ್ಲಿ ಈ ಸಾಂಭವ್ಯ ಮುದ್ರೆ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ವಲ್ಪ ತಿಳ್ಕೊಂಡು ಹೋಗೋಣ. ಪರತತ್ವದೊಳ ಮನೋ ವಾಯು ವೃತ್ತಿಗಳ ಅಡಗಿರ ತಾರೆ ನೀಲಲ್ಲಿ ತಾರೆ ನಿಮಿಷವಾಗಿ ಅಂದ್ರ ಕನೀನವು ಅನಿಮಿಷವಾಗಿ ಹೋದಡೆ ನಿಲ್ಲಲಾಗಿ ತರಹರ ಮಾಧವಿ ಶಾಂತವಾಗಿರುವುದೇ ಅದು ತಾನೇ ಅದೇ ಸಾಂಭವಿ ಮುದ್ರೆ ಅಂದ್ರ ಸಂಬಂಧಿ ಸಾಂಭವಿ ಮುದ್ರೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಕೇಚರಿ ಮುದ್ರೆ ಅಂದ್ರ ಆಕಾಶದಲ್ಲಿ ಚರಿಸುವುದೆಂಬ ಕೇಚರಿ ಮುದ್ರೆಯಿಂದ ನೋಡಿ ತಿಳಿಯುವಂತಳಾಗು ಮುದ್ರೆ ಅಂದ್ರ ಆಕಾಶಗಳಂದ್ರ ಬೈಲ ಅಂದ್ರ ಇಲ್ಲಿ ಆಕಾಶ ಅಂದ್ರ ಇಲ್ಲಿ ಹೆಂಗ ಇದಕ್ಕ ನಮಗ ಅವಕಾಶವನ್ನು ಕೊಟ್ಟದ ಆಕಾಶವನ್ನ ನೋಡು ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ನಮಗ ಅವ್ರು ಅದಕ್ಕ ಕೇಸರಿ ನಾಮಕ ಮುದ್ರೆ ಅಂತಾರ. ಇವನ್ನೊಂದು ಸಾಂಭವ್ಯ ಮುದ್ರೆ ಅಂತಾರ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಬಂದಾರ. ಪರತತ್ವದೊಳ ಮನ ವಾಯು ವೃತ್ತಿಗಳ ಗಿರೆ ತಾನೇ ನಿಲ್ಲಲು ನಿಮಿಷವಾಗಿ ತರಹ ಮಾದುದ್ದೆ ಸಾಂಭವಿ ಮುದ್ರೆ ಕೇಚರಿ ಎಂಬ ಮುದ್ರೆ ನೋಡದು ತಾನೇ ಮೈತ್ರಿ ಅನ್ನುವಂಥದ್ದನ್ನ ಈ 10ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಅಂದ್ರ ಇಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಮನಸ್ಸು ಮತ್ತು ವಾಯು ಪರಬ್ರಹ್ಮ ಸ್ವರೂಪದಲ್ಲಿ ಮನಸ್ಸು ಮತ್ತು ವಾಯುಗಳನ್ನ ಧ್ಯಾನದಿಂದಲೂ ಮತ್ತು ಪ್ರಾಣಾಯಾಮದಿಂದಲೂ ನಿರೋಧ ಮಾಡಿ ಬಳಿಕ ನೇತ್ರದ ಕಣೀನ ಅಂದರೆ ಮಧ್ಯದಲ್ಲಿರುವ ದೃಷ್ಟಿ ಮಂಡಲವನ್ನು ಚಂಚಲವಾಗದಂತೆ ಇರಿಸಿ ಶಾಂತವಾಗಿರುವುದೇ ಸಂಭು ಮುದ್ರೆ ಅಥವಾ ಇದಕ್ಕೆ ಕೇಚರಿ ಮುದ್ರೆ ಎನ್ನುವಂಥದ್ದನ್ನ ನಾಮಕ ಬಂದದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ಇದನ್ನೊಂದ್ ಸ್ವಲ್ಪ ನಾವ್ ವಿಚಾರ ಮಾಡಿದ್ರ ನಮ್ಗೆಲ್ಲರಿಗೂ ಇದು ಅನುಭವ ಐತಿ. ನಾವ್ ಯಾಕಂದ್ರ ಆಸನ ಯೋಗಗಳನ್ನ ಹಾಕೋತ ಬಂದಿವಿ. ಆಸನ ಹಾಕ ಮುಂದಾಗ್ಲಿ ಹೆಂಗ ಧ್ಯಾನ ಮಾಡ್ಬೇಕು, ಹೆಂಗ ಕುಂದ್ರಬೇಕು ಅನ್ನುವಂಥದ್ದನ್ನ ನಮಗ ಗುರ್ತಾಗ್ಯದ. ಇಲ್ಲಿ ನಾವು ಹೆಂಗ ಕೂತು ಮನಸ್ಸನ್ನ ಲಯ ಮಾಡ್ಬೇಕು ಮತ್ತ ಪ್ರಾಣಾಯಾಮ ಶ್ವಾಸೋಚ್ಚಾರವನ್ನ ಹೆಂಗ ಗಮನಿಸಬೇಕು ಅದನ್ನ ಮೊದಲು ನಾವು ಧ್ಯಾನ ಹೇಳ ಮುಂದೆ ಹೇಳ್ಕೊತ ಬಂದಿವಿ. ಮೊದಲಿನ ಬದೇ ನಿಜಗೊಂಡು ಹೇಳ್ಕೊತ ಬಂದಾರ. ನಮ್ಮ ಮನಸ್ಸನ್ನ ಇಲ್ಲೇ ಕಂಠಸ್ಥಾನದಾಗ ಇದ್ದು ಶ್ವಾಸೋಚ್ಚಾರನ 6 ದಳಗಳಿಂದ ನಾವು ಉಚ್ಚಾರ ಮಾಡಕ್ತಿದ್ದೇವಂದ್ರ ಅದು ಏನಪ್ಪಾ ಅಂದ್ರೆ ಇಲ್ಲಿ ಕಂಠಸ್ಥಾನದಿಂದ ಅದು ಕಡಿಮೆ ಅಕ್ಷರಗಳಿಂದ ಬಳಸುವಂತ ಪದ ಅನ್ನುವಂಥದ್ದನ್ನ ಹಿಂದೆ ನಾವು ಕೇಳ್ಕೊಂಡು ಬಂದೇವೆ. ಮುಂದ 12 ಇಲ್ಲಿ ಹೃದಯ ಸ್ಥಾನದೊಳಗಿದ್ದು ಅದನ್ನ ಶ್ವಾಸೋಚ್ಚಾರ ದಳಗಳನ್ನ ತೆಗೆದುಕೊತಿದ್ವಿ ಅಂದ್ರ ಅಲ್ಲಿ
ವಾಯುವನ್ನ ಲಘುವಾಗಿ ನಾವು ತಗೊಂಡು ಅಲ್ಲಿ ನಿಂದ್ರಿಸಿ ಹೊರಗೆ ಬಿಡ್ತಿದ್ದೇವಂದ್ರ ಅದು 24 ದಳದ ಒಂದು ಆಸನ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊಂಡು ಬಂದೇವೆ. ಅದೇ 24 ನಾಭಿ ಸ್ಥಾನದೊಳಗ ಅಕ್ಷರಗಳನ್ನ ನಿಧಾನವಾಗಿ ಅಲ್ಲಿ ವಾಯುವನ್ನ ನಿಂದ್ರಿಸಿ 24 ಸಲ ನಮಗ ಶ್ವಾಸೋಚ್ಚಾರ ಮಾಡಕ ಬತ್ತು ಅಂದ್ರ ಅದಕ್ಕ ಅದು ಒಂದು 24 ದಳದ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊಂಡು ಬಂದೇವೆ. ಇಲ್ಲಿ ಹಂಗ ಮುದ್ರೆಗಳ ಮುಖಾಂತರ ಮನಸ್ಸನ್ನ ನಿಲ್ಲಿಸಿ ಮತ್ತು ಈ ಪ್ರಾಣವಾಯುವನ್ನು ಮನಸ್ಸನ್ನು ಹರಿದಾಡದ ಮನಸ್ಸನ್ನು ಸ್ಥಿರ ಮಾಡಿ ಈ ಪ್ರಾಣವಾಯು ಕಡೆ ಶ್ವಾಸೋಚ್ಚಾರವನ್ನ ಗಮನ ಕೊಡುವುದರಿಂದ ಇದೊಂದು ಸಾಂಭವಿ ಮುದ್ರೆ ಇದು ಯಾವ್ದಪ್ಪ ಅಂದ್ರೆ ಇದು ಸಾಂಭವಿ ಮುದ್ರೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಅಂದ್ರೆ ಯೋಗದೊಳಗೆ ಇವು ಕುರ್ದು ಏನೈತಿ ಉಪಯೋಗದ ಅನ್ನುವಂಥದ್ದನ್ನ ಇವು ನಿಮಗೆ ಒಂದಿಷ್ಟು ಪರಿಚಯ ಇರ್ಲಿ. ಮುದ್ರೆ ಹಾಕೋರ್ಗೆನೆ ಅವ್ರು ತಮ್ಮ ಮತವಾದಿಗಳು ತಮ್ಮದೇ ಶ್ರೇಷ್ಠ ಹೇಳ್ತಿರ್ತಾರ. ಮುದ್ರೆ ಹಾಕೋರ್ಗೆನೆ ಇದೇನಾಗ್ತದ ಬ್ರಹ್ಮಾನುಸಂಧ ಮಾಡಕ್ ಬರ್ತದ, ಮುದ್ರೆ ಇಲ್ಲಾರ್ದವ್ರಿಗೆ ಬರುದಿಲ್ಲ ಅಂತೇಳಿ ನಮ್ಗೆ ಟಿವಿ ಒಳಗದ ನೋಡಿದಾಗ ನಮ್ಗೆ ಅಗಾಧ ಮಾಡಿ ಅನೇಕ ಮುದ್ರೆಗಳನ್ನ ಕಲಿಸಿರ್ತಾರ. ಅಂದ್ರ ಸದ್ದ ಒಂದು ಆಸನದ ನಮ್ ನೋಡ್ಕೊಳ್ಳೋಣ. ಆಸನ ನಮ್ಗೆ ಗುರ್ತದವು. ಆಸನ ಹಾಕನ ಒಂದೊಂದು ಆಸನಗಳನ್ನ ಅವ್ರು ರೂಢಿಯಾಗ ಮಾಡ್ಕೊತ ಬಂದವ್ರಿಗೆ ಬಹಳ ನೋಡೋರ್ಗೆ ಅಗಾಧ ಅನಿಸ್ತದ. ನಾವು ಆಸನಗಳನ್ನ ಹಾಕ್ತೇವೆ. ಆಸನಗಳನ್ನ ಹಾಕಾಗ ಒಂದು ಅಗಾಧ ಅನಿಸ್ತದ ಮಂದಿಗೆ. ಏನಪ್ಪ ಇಷ್ಟ ಮೈ ಮಣಗಿಸ್ತಾರ, ಹಿಂಗ್ ಕಾಲು ಎತ್ತಾರ, ಇವ್ರು ಕೈ ಮ್ಯಾಲ ನಿಂದಿರ್ತಾರ, ಕಾಲ್ ಮ್ಯಾಲ ನಿಂದಿರ್ತಾರ. ಆಸನಗಳ ಮಾಡೋದ್ರಿಂದ ನಮ್ಗ ನೋಡೋರಿಗೆ ಅಗಾಧ ಅನಿಸ್ತದ. ನಾವೇನ್ ಮಾಡೇವಿ, ನಮ್ಗ ಆಸನ ಜ್ಞಾನ ಅದ. ನಾವೇನ್ ಮಾಡ್ತೇವಪ್ಪ, ಈ ಹರಿದಾಡು ಮನಸ್ಸನ್ನ ಸ್ಥಿರ ಮಾಡಕ ಇವು ಆಸನಗಳು, ಪ್ರಾಣಾಯಾಮ, ಪ್ರತ್ಯಾಹಾರ ಬೇಕು. ನಿನ್ನ ಮನಸ್ಸನ್ನ ಸ್ಥಿರ ಮಾಡುವಂತ ಜ್ಞಾನ ಸ್ವರೂಪದ ನಿನಗೆ ಶಕ್ತಿ ಅನುಭವಕ್ಕೆ ಬಂದಿತ್ತು ಅಂದ್ರ ಇದು ಒಂದು ಉಪಕರಣ. ಇದು ಒಂದು ಏನಪ್ಪಾ ಅಂದ್ರ ನಮ್ಗ ಜ್ಞಾನಕ್ಕ ಇದು ಒಂದು ಸಾಧನೆ. ಇದೇ ಜ್ಞಾನ ಅಲ್ಲ, ಇದು ನಮಗ್ ಇದು ಗಟ್ಟಿ ಮಾಡಿ ಕೊಟ್ಟು ಬಂದಾರ. ನಮ್ಗೆಲ್ಲರಿಗೂ ಗಟ್ಟಿ ಆಗ್ಯದ. ಇವು ಏನು ಬರ್ತಾವಲ್ಲ, ಯಮ ನೇಮ ಆಸನಗಳು, ಪ್ರಾಣಾಯಾಮಗಳು, ಒಂದೊಂದನ್ನ ಮುಂದ ಮೆಟ್ಟಲ್ಗಳ ಮುಖಾಂತರ ಜ್ಞಾನವನ್ನು ತಿಳ್ಸಕ ಅವು ಹೇಳ ಮುಂದ ಅವೇ ಶ್ರೇಷ್ಠ. ಇದನ್ನ ಮಾಡಿದ್ರೆ ನಿಮಗ ಮುಂದಿನ ತರಗತಿ ನೀವು ಪಾಸ್ ಹಾಕಿರಿ. ಇದು ಬಿಟ್ಟು ಆದ್ರಪ್ಪ ಅಂದ್ರ ನಿಮಗ ಮುಂದಿನ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಸಾಧಕರಿಗೆ, ಸಾಧನ ಮಾಡೋರಿಗೆ ಹಿಂಗ ಪ್ರಾಣಾಯಾಮ ಮಾಡ್ರಿ, ಪ್ರತ್ಯಾಹಾರ, ಧ್ಯಾನ ಮಾಡ್ರಿ, ಧಾರಣ ಮಾಡ್ರಿ, ಮತ್ತು ಧ್ಯಾನ, ಧಾರಣ ಮತ್ತು ಸಮಾಧಿ ಎನ್ನುವಂಥದ್ದನ್ನ ನಮಗ ಕೇಳ್ಕೊಂಡು ಬಂದಿವಿ. ಅದರಂತೆ ಇಲ್ಲಿ ಇದು ಒಂದು ವಿಭಾಗ. ಈ ವಿಭಾಗದೊಳಗೆ ಏನ ಹೇಳ್ಕೊತ ಬಂದಾರಂದ್ರ ಜ್ಞಾನ ಮುದ್ರೆಗಳನ್ನ ಅನೇಕ ರೀತಿಯಿಂದ ಮತ್ತು ಒಂದೊಂದು ಮುದ್ರೆ ಹಾಕುವುದರಿಂದ ಒಂದೊಂದು ರೋಗ ಹೊಕ್ಕದ ಅಂತ ಹೇಳ್ತಾರ. ಮತ್ತು ಒಂದೊಂದು ಮುದ್ರೆ ಹಾಕುವುದರಿಂದ ನಮಗ ಹರಿದಾಡೋ ಮನಸ್ಸನ್ನ ಸ್ಥಿರ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಅವ ಮುದ್ರೆಗಳಿಗೇನೆ ಮಹತ್ವ ಕೊಟ್ಕೊಂಡ್ ಬಂದಾರ. ಆದ್ರ ನಮಗೇನು ನಿಶ್ಚಯ ಬೇಕು, ನಾವು ವೇದಾಂತವನ್ನ ತಿಳಿಯಾಕತ್ತೇವೆ. ವೇದಾಂತ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆತ್ಮವಿದ್ಯೆ ಅನ್ನುವಂಥದ್ದನ್ನ 63 ವಿದ್ಯೆ ಗುರುತು ಮಾಡ್ಕೊಂಡು 63 ವಿದ್ಯೆ ಮಾಡಿ 64ನೇ ವಿದ್ಯೆ ವಿಚಾರ ಮಾಡೋ ಹೊತ್ನ್ಯಾಗ ಇದು ಒಂದು ಮುದ್ರೆನೂ ಕೂಡ ನಮಗ ಅರಿಯುವಂತ ಅರಿಸಿಕೊಳ್ತಾವಪ್ಪ ಅಂದ್ರ ಇವು ಕೂಡ ಜ್ಞಾನ ಅಲ್ಲ. ಯಾವುದು ನಾನು ಆತ್ಮನಿದೀನಿ, ನಾ ಬ್ರಹ್ಮ ಅದೀನಿ, ಬ್ರಹ್ಮಜ್ಞಾನ ಆದಾಗ ಇವ್ಕರ್ದು ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ನಮಗ ಸ್ಪಷ್ಟತೆ ಆಗ್ಲಿ ಅನ್ನುವಂಥದ್ದನ್ನ ನಿಜಗೊಂಡರು. ಇದನ್ನು ಕೂಡ ಮುದ್ರೆಗಳಿಂದ ಹಾಕುವುದರಿಂದ ಅನುಸಂಧಾನ ಮಾಡಕ್ ಅನುಕೂಲ ಆಗ್ತದಂತ ಮತವಾದಿಗಳಿಗೆ ಅದನ್ನು ಒಪ್ಪಿಕೊಂಡಾರ ಅವರು. ಹಿಂಗ ನಿಮ್ಗ ಅವಕಾಶ ಇತ್ತಂದ್ರ ಮುದ್ರೆಯನ್ನು ಮಾಡ್ರಿ. ಮುದ್ರೆ ಹಾಕೋದ್ರಲಿಂದ ಮತ್ತಿಷ್ಟು ನಿಮ್ಮ ಮನಸ್ಥಿತಿ ಆಗ್ತದ. ಅದೇ ಮನಸ್ಸು ಏನಾಗ್ತದ, ಅಲ್ಲಿ ಸ್ಥಿತಿ ಆಯ್ತು ಅಂದ್ರ ಆ ಬ್ರಹ್ಮನಲ್ಲಿ ಸಮರಸ ಆಗ್ತದ ಅಂತ ಮುದ್ರೆಗಳನ್ನ ಹಾಕ್ರಿ ಅನ್ನುವಂಥದ್ದನ್ನ ಹೇಳ್ಯಾರ. ನಮಗೇನು ನಿಶ್ಚಯ ಇರಬೇಕು, ಇವು ಸಾಧನೆಗಳು. ಜ್ಞಾನಕ್ಕೋಲಕ್ಕೆ ಇವು ಎಲ್ಲಾ ಸಾಧನೆಗಳನ್ನು ಬಳಸಿಕೊಂಡು ನಾವು ಊರು ಮುಟ್ಟಬೇಕಾಗ್ಯದ. ಯಾಕಂದ್ರ ಅವ್ರವ್ರ ತಾಕತ್ ಮ್ಯಾಗ ನಾವ್ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗ್ಯದ, ಬಹಳ ದೂರ ಅದ. ಅವ್ರು ಒಬ್ಬೊಬ್ರು ಒಂದೊಂದು ಅನುಕೂಲ ಮ್ಯಾಗ ಒಬ್ರು ಏನ್ ಹೋಗ್ತಾರ, ಸೈಕಲ್ ಮ್ಯಾಗ ಹೋಗ್ತಾರ, ಸೈಕಲ್ ಮೋಟರ್ ಮ್ಯಾಗ ಹೋಗ್ತಾರ, ಕಾರ್ ಮ್ಯಾಗ ಹೋಗ್ತಾರ, ವಿಮಾನ ಮ್ಯಾಗ ಹೋಗ್ತಾರ, ರೈಲ್ವೆದಾಗ ಹೋಗ್ತಾರ, ಬಸ್. ಅವ್ರವ್ರು ಹೆಂಗ ಅನುಕೂಲ ಮ್ಯಾಗ ಹೋಗ್ತಾರ. ಹೋಗುದು ಎಲ್ಲಿಗೆಪ್ಪ ಅಂದ್ರ ಉಸು ಮಂದಿ ಆ ಬೆಂಗಳೂರಿಗೆ. ಆದ್ರೆ ಆ ಸಾಧನೆ ಮುಖಾಂತರ ಅಲ್ಲಿಗೆ ಅವ್ರು ಬಂದಾರ. ಆದ್ರ ನಾವು ಕೂಡ ಒಂದು ಯಾವ್ದು ಅಂದ್ರ
ನಾವು ಆತ್ಮಜ್ಞಾನದ ಚಿಂತನೆ ಮಾಡ್ಕೋತ ಒಂದು ಸಾಧನೆ ಮಾಡ್ಕೋತ ನಾವು ಹೊಂಟೇವಲ್ಲ, ಇದು ಈ ಶರೀರ ಪಂಚಮಹಾಭೂತಗಳನ್ನ ಇದು ನಾನಲ್ಲ, ಈ ಚಿದಾಭಾಸ ಅನೇಕ ಜನ್ಮದ ವಾಸನೆ ತಗೊಂಡು ಆತ್ಮನಿಗಂತೆ ಆತ್ಮನ ಸತ್ತ ತಗೊಂಡು ಈ ಚಿದಾಭಾಸ ವ್ಯವಹಾರ ಮಾಡಿದ್ರು ಕೂಡ ಈ ಚಿದಾಭಾಸನ್ನ ನಾನು ನೋಡವನು, ಇದು ಕೂಡ ಏನೈತಿ, ಇದು ದೃಶ್ಯದ, ಇದು ಜ್ಞಾನದಿಂದ ಮಾತ್ರ ನಿವೃತ್ತಿ ಆಗ್ತದ ಅನ್ನುವಂಥದ್ದನ್ನ, ಜ್ಞಾನ ಅಂದ್ರೆ ನನ್ನ ಆತ್ಮ ಸ್ವರೂಪನೇದೇನೆ ತಿಳಿಯುವುದೇ ಜ್ಞಾನ. ಈ ಜ್ಞಾನ ನಮಗಾದಾಗ ನಾವು ಯಾವ ಮಾರ್ಗದಾಗ ನಮ್ಗ ಅನುಕೂಲ ಆಗ್ತದ ಆ ಮಾರ್ಗದಿಂದ ಆ ಊರು ಮುಟ್ಟುದು ಒಂದೇ ಉದ್ದೇಶ ಇಟ್ಕೊಳ್ಳೋದು. ಒಬ್ಬೊಬ್ರು ಮಾತ್ರ ಏನಂತಾರಂದ್ರ, ಹಿಂಗ ಬಸ್ಸಿಗೆ ಹೋದ್ರೆ ನಾವು ಆರಾಮ್ ಹಾಕಿವಿ, ಬಸ್ಸಿಗೆ ಹೋದ್ರೆ ಅನುಕೂಲ ಅಂತ ತಮ್ಮ ಅನುಕೂಲ ಅವ್ರು ಹೇಳ್ತಾರ. ಮತ್ತೊಬ್ರು ರೇಲಿಗೆ ಹೋದ್ರೆ ಅನುಕೂಲ ಅಂತ, ನಮಗ್ ತಾಕತ್ ಬೇಕಲ್ಲ. ಒಬ್ರು ವಿಮಾನಕ್ಕೆ ಹೋದ್ರೆ ಅನುಕೂಲ ಅಂತಾರ, ಹೆಲಿಕಾಪ್ಟರ್ಗೆ ಹೋದ್ರೆ ಅನುಕೂಲ ಅಂತಾರ. ಅವು ಹೆಂಗೆ ಹೋಗ್ಲಿ, ಅವು ಮಾರ್ಗಗಳು, ಅವು ಉಪಕರಣಗಳು, ಹೋಗ್ಲಕ್ಕ ಸಾಧನೆಗಳು. ಆದ್ರೆ ನಮ್ಮ ಉದ್ದೇಶ ಗುರಿ ಎಲ್ಲೈತಿ, ಆ ಬೆಂಗಳೂರನ್ನ ಮುಟ್ಟಬೇಕು ಅನ್ನುವಂತ ಹೆಂಗ ಉದ್ದೇಶದ, ಹಂಗೆ ಇಲ್ಲಿ ಎಲ್ಲರ ಉದ್ದೇಶ ಏನೈತಪ್ಪ ಅಂದ್ರ, ನಾವು ಬ್ರಹ್ಮನಿಂದ ಬಂದೇವಿ, ಮರ್ತೇವೆ. ನಾವು ಎಲ್ಲಿ ಆ ಬ್ರಹ್ಮನನ್ನ ಕೂಡುತ್ತಾನೂ ನಮ್ಗೆ ಸಮಾಧಾನ ಇಲ್ಲ. ಸದ್ದ ನಾವು ಒಂದು ಮನೆಯಾಗಿತ್ತು, ಎಲ್ಲೇ ಒಂದು ಲಗ್ನಕ್ಕ ಯಾವ್ದೋ ಪ್ರವಾಸಕ್ಕೆ ಎಲ್ಲೇ ಹೋಗ್ತೇವೆ, ಎಲ್ಲೇ ಹೋದ್ರು ಅಲ್ಲಿ ಆನಂದ ಅನಿಸ್ತದ. ಆದ್ರೂ ನಮ್ಗೆ ಎಂತ ಆನಂದ ಬೇಕಂದ್ರೆ ಶ್ರೇಷ್ಠ ಆನಂದ ಯಾವ್ದಪ್ಪ ಅಂದ್ರೆ ಮತ್ತ ನಮ್ಮ ಊರ್ ಬಂದು ಮುಟ್ಟದಾಗ, ನಮ್ಮ ಮನೆಗೆ ಬಂದಾಗ ನಮ್ಗ ಆನಂದ ಆಯ್ತು ನೋಡಪ್ಪ, ಈಗ ಬರಾಬರ್ ಆಯ್ತು ನೋಡ ಅಂತೀವಿ. ಯಾಕ ಅಲ್ಲಿ ಆನಂದ ಆಗಿಲ್ಲನು, ಆನಂದ ಆಗ್ಯದ ತೋರ್ಯದ. ಅವು ಎಲ್ಲವೂ ಕೂಡ ಅವು ಶಾಶ್ವತ ಅಲ್ಲ, ಮತ್ತ ಒಂದ್ ದಿವ್ಸ ಬರುವೆ ಅವು. ಹಂಗ ನಾವು ಕೂಡ ಇಲ್ಲಿ ಏನಾಗ್ಯದ, ಬ್ರಹ್ಮ ಸ್ವರೂಪನೇ ನಾವಿದ್ದು ಬ್ರಹ್ಮನೊಳಗಿದ್ದು ನಾವು ಏನಾಗ್ಯವಿ, ಚಿದಾಭಾಸವನ್ನು ತಗೊಂಡು ಹೊರಗೆ ಬಂದೇವಿ. ನಾವು ಹೆಂಗ ಹೊರಗೆ ಬಂದೇವಂದ್ರ ಮತ್ತ ನಮ್ಮ ಊರ್ ಯಾವ್ದಂದ್ರ ಆ ಬ್ರಹ್ಮಾಪುರ ಊರವನ್ನೇ ಸೇರ್ಬೇಕು ನಾವು. ಅಲ್ಲಿ ಸೇರಿದಾಗೆ ನಮಗೆ ಹೆಂಗಾಗ್ತದ, ಸಮಾಧಾನ ಆಗ್ತದ ಅನ್ನುವಂಥದನ್ನ ನಾವು ಅನೇಕ ದೃಷ್ಟಾಂತಗಳು ಹೇಳ್ಕೊತ ಬಂದೇವಿ. ಇವತ್ತ ನೀರ ಒಂದನಿ ನೀರ್ ಎಲ್ಲಿಂದ ಬಂದದ, ಸಮುದ್ರದಿಂದಾನೇ ಬಂದದ. ಅದಕ್ಕೆ ಎಲ್ಲಿ ತನ ಸಮುದ್ರ ಸೇರ್ತನ ಸಮಾಧಾನ ಇಲ್ಲ. ಹಂಗ ಸಮುದ್ರ ಏನೇನೋ ಹರಿದೋಗ ಮುಂದೆ ಏನೇನೋ ನಾಮಗಳು ಬರ್ತಾವು, ಏನೋ ಹೆಸರು ಬರ್ತಾವು, ಗಂಗಾ ಯಮುನಾ ಚರಂಡಿ, ಯಾ ನೀರ ಈ ನೀರ ಏನೇ ಕೂಡ್ಕೋತ ಕೊನೆಗೆ ಆ ಸಮುದ್ರವನ್ನ ಸೇರಿದಾಗ ಅವಾಗ ಅದಕ್ಕೆ ಸಮಾಧಾನ, ಆ ಸ್ಥಿತಿಯನ್ನು ಪಡ್ಕೋತದ. ಹಂಗ ನಾವು ಕೂಡ ಬ್ರಹ್ಮ ಸ್ವರೂಪನೇ ನಾವಿದ್ದು ಬ್ರಹ್ಮನಿಂದ ಅಗಲೇವೆ. ಈ ಜೀವ ಚಿದಾಭಾಸ ಬ್ರಹ್ಮನೊಳಗೆ ಹೋಗಿ ಲಯ ಮಾಡುತ್ತಾನ. ಯಾವಾಗ ಲಯ ಆಯ್ತು ಅದ್ರ ಜೊತೆ ಕೂಡಿ ಆ ಸಮುದ್ರದೊಳಗ ಉಪ್ಪಿನಗೊಂದು ಹೋಗಿ ಹೆಂಗ ಉಪ್ಪಿನ ಆಕಾರ ಆಗ್ತದ, ಇರ್ತದ ಅದ್ರಾಗ. ಆದ್ರೂ ಅದು ನೀರೇ ಆಗ್ತದ, ಎಲ್ಲಿಂದ ಬಂದಿತ್ತು ಎಲ್ಲಿ ಹೋಗಿ ಅದು ಕೂಡಿ ಲಯ ಆಗ್ತದ. ಹಂಗ ನಾವು ಬ್ರಹ್ಮನಿಂದನ ಬಂದೇವಿ, ಬ್ರಹ್ಮನೊಳಗೆ ಹೋಗುದು ಲಯ ಆಗುತ್ತ. ನಾನು ಕೂಡ ನಮ್ಗೆ ಇವು ಎಲ್ಲಾ ದಾರಿ ಒಳಗ ಉಪಕರಣಗಳನ್ನ ಬೆಳೆಸ್ಕೊಂಡು ಇದರೊಳಗಿನ ತಿಳ್ಕೊಂಡು ನಮ್ಮ ಕೊನೆಗೆ ಉದ್ದೇಶ ಎಲ್ಲಿದಪ್ಪ ಅಂದ್ರ ನಮ್ಮ ಊರು ಸೇರುವುದು ಹೆಂಗ ನಮ್ ಉದ್ದೇಶ ಅದ. ಹಂಗ ನಾವು ಬ್ರಹ್ಮಪುರದಿಂದ ಬ್ರಹ್ಮನಿಂದನೇ ಬಂದೇವಿ. ನಾವು ಬ್ರಹ್ಮ ಸೇರುತ್ತಾನ ನಮಗ ಈ ದುಃಖ, ಹುಟ್ಟು, ಸಾವು ಎಲ್ಲವೂ ಕೂಡ ನಮಗೇನದ, ಅನೇಕ ಭಯಾನಕ ರೋಗದ. ಈ ಭಯಾನಕ ರೋಗದಿಂದ ನಾವು ಪಾರಾಗಿ ಆ ಬ್ರಹ್ಮನಿಂದ ಬಂದೇವಿ. ಬ್ರಹ್ಮನನ್ನ ಕೂಡುತ್ತಾನ, ಬ್ರಹ್ಮ ಸ್ವರೂಪನೇ ಅನ್ನುತ್ತಾನ. ನಮಗ ಯಾವ ಗ್ರಂಥ ಓದಿದ್ರು ಸಮಾಧಾನ ಇಲ್ಲ, ಯಾವ್ದ ಮಾಡಿದ್ರು ಸಮಾಧಾನ ಇಲ್ಲ. ಯಾವಾಗ ನಾನು ಬ್ರಹ್ಮನೇ ಇದೀನಿ ಅಂತೇಳಿ ಯಾವಾಗ ನಮ್ಗ ಅಪರೋಕ್ಷ ಆಯ್ತು ಅಂದ್ರ ಅವಾಗ ನಾನು ಸುಖ ಸ್ವರೂಪನೇ ಇದೀನಿ ಅಂತ ನನ್ನ ಸ್ವರೂಪದೊಳಗಿರಾಕ್ ಬರ್ತದ. ಮತ್ತ ನಾನು ಈ ಚಿದಾಭಾಸ ಅನ್ನೋದು ಆತ್ಮನೊಳಗೆ ಏನಾಗ್ತದ, ಲಯ ಆಗ್ತದ. ಲಯ ಅಂದ್ರ ಅಲ್ಲಿ ಅದು ಬೆರೀತದ ಅನ್ನುವಂಥದ್ದನ್ನ ಆ ಸಮುದ್ರದಿಂದ ಬಂದಂತ ನೀರು ಸಮುದ್ರವನ್ನು ಸೇರಿದಾಗ ಅದಕ್ಕೆ ಸಮಾಧಾನ ಆಯ್ತು. ಹಂಗೆ ಚಿದಾಭಾಸನು ಕೂಡ ಆತ್ಮ ಜೊತೆ ಬೆರೆತಾಗ ಮಾತ್ರ ಸಮಾಧಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಕ ಇವು ಎಲ್ಲ ನಮ್ಗೆ ಒಂದು ಉಪಕರಣಗಳನ್ನ ತಿಳಿಸ್ಕೊತ ಬಂದ್ರು. ಈ ಕೊನೆಗೆ ಜ್ಞಾನ ಮುದ್ರೆಯನ್ನ ಮಾಡುವುದರಿಂದ ನಿಮ್ಗೆ ಬ್ರಹ್ಮನೊಳಗೆ ಅನುಸಂಧಾನ ಮಾಡಕ್ ಅನುಕೂಲ ಆಗ್ತದ. ಅದಕ್ಕೆ ಜ್ಞಾನ ಮುದ್ರೆಗಳನ್ನ, ಇವು 5 ಮುದ್ರೆಗಳನ್ನ ಮಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಶ್ರೀಪಾದ ಮುದ್ರೆ ಮತ್ತು ವಂದನಾ ಮುದ್ರೆ, ಜ್ಞಾನ ಮುದ್ರೆ, ಸಾಂಭವಿ ಮತ್ತು ಕೇಸರಿ ಎಂಬ ಇವು 5 ನಾಮಕಗಳ ಮುದ್ರೆಗಳನ್ನ ಮಾಡುವುದರಿಂದ ಬ್ರಹ್ಮಾನುಸಂಧಾನಕ್ಕೆ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ನಾವು ಇಷ್ಟೇ ತಿಳ್ಕೊಳ್ಳೋಣ. ಇಷ್ಟು ತಿಳ್ಕೊಂಡು ಮತ್ತ ಮುಂದಿನ ಪದ್ಯಕ್ಕೆ ಹೋಗೋಣ. ಅಂದ್ರೆ ಇಲ್ಲಿ ಒಟ್ಟಾರೆ ಅವ್ರು ಹೇಳುವುದು ಸಾಧನೆ ಅನುಸಂಧಾನ ಮಾಡ್ಕೋತ ಇದ್ರೆ ಅಂದ್ರ ಮತ್ತಿಷ್ಟು ಮುಂದ್ ಕೋಲಾಕ್ ಬರ್ತದ ಅನ್ನುವಂಥದ್ದನ್ನ ನಾವ್ ಇಲ್ಲಿ ತಿಳ್ಕೊಳ್ಳೋಣ. ಇವೇ ಜ್ಞಾನ ಅಲ್ಲ. ನಾನಂದ್ರ ನನ್ನ ನೋಡಿದಾಗ ಈ ಮನಸ್ಸು ಸಂಕಲ್ಪ ವಿಕಲ್ಪನ್ನ
ವಿಷಯಗಳಲ್ಲಿ ಒಳ್ಳೆದ್ದು ಕೆಟ್ಟದ್ದು ಭಾವನೆಯನ್ನೇ ಅಳಿದು, ಇಲ್ಲಿ ವಿಷಯಗಳ ಒಳ್ಳೆದ್ದು ಕೆಟ್ಟದರ ಭಾವನೆಯನ್ನೇ ಅಳಿದು ನಿರಪೇಕ್ಷನಾದವನು ಅಂದ್ರೆ ಎರಡರ ಬಗ್ಗೆ ಅವಾಗ ಅಪೇಕ್ಷೆನೂ ಇಲ್ಲ ನಿರಪೇಕ್ಷೆನೂ ಇಲ್ಲ. ನಿರಪೇಕ್ಷನಾದವನು ಸನ್ಯಾಸಿ ಆದರೂ ಸರಿ ರಾಜನಾದರೂ ಸರಿ ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊತ ಬಂದೇವೆ. ಅಂದ್ರೆ ವಿಷಯಗಳಲ್ಲಿ ಒಳ್ಳೆದ್ದು ಕೆಟ್ಟದರ ಭಾವನೆಯನ್ನೇ ಅಳಿದು ನಿರಪೇಕ್ಷನಾದವನು ಅಂದ್ರೆ ಎರಡರ ಬಗ್ಗೆ ಅಪೇಕ್ಷೆನೇ ಇಲ್ಲ. ನಾ ಜ್ಞಾನಿನು ಅಂತ ಅಪೇಕ್ಷೆ ಇಲ್ಲ, ನಾ ವಿಷಯ ಹೋಗ ಮಾಡ್ತೀನಿ ಅಂತ ಅಪೇಕ್ಷೆ ಇಲ್ಲ. ಎರಡು ನಿರಪೇಕ್ಷನಾಗಿ ಸನ್ಯಾಸಿ ಆದರೂ ಸರಿ ರಾಜನಾದ್ರೂ ಸರಿ ಅನ್ನುವಂಥದ್ದನ್ನ ನಾವು ಇದನ್ನ ಒಂದಿಷ್ಟು ಗಟ್ಟಿ ಮಾಡ್ಕೊಂಡು ನಮ್ಮ ಪರಮಾನುಭೂತಿ ಸೂತ್ರ ಬಂದದ ಅದನ್ನ ನಾವು ನೀವು ಕೂಡ ಇನ್ನಿಷ್ಟು ಗಟ್ಟಿ ಮಾಡ್ಕೊಂಡು ನಮ್ಮ ಸ್ಥಿತಿಯೊಳಗ ನಾವು ಪಡ್ಕೊಳ್ಳೋಣ ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ ಇವತ್ತು ವಿಷಯ ಇದು ಆಯ್ತು. ಇನ್ನೊಂದ್ ಸ್ವಲ್ಪ ಎಲ್ಲಾರು ಕೂಡ ಚರ್ಚೆ ಮಾಡೋಣ. ಚರ್ಚೆ ಮಾಡೋ ಮುಂದೆ ಮತ್ತಿಷ್ಟು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ತಿಳಿಸಿ ಇಲ್ಲಿ ನರಸಣ್ಣ ಗುರುಗಳ ಸ್ವಲ್ಪ ಮೀಟ್ ಮಾಡ್ರಿಪ್ಪ. ಇದು ಕ್ಯಾಮ್ರಾ ಶಾಣ ಇನ್ನಿಷ್ಟು ನಾವು ಇವು ಸಾಧನೆಗಳನ್ನ ಬಳಸಿಕೊಂಡು ಬೇಗವಾಗಿ ನಮ್ಮ ಊರನ್ನ ಮುಟ್ಟೋಣ. ತಾಕತ್ತನ್ನ ತಗೊಂಡು ಹೆಂಗ್ ತಾಕತ್ ನಾವು ದುಡ್ಡಲ್ಲಿ ಇದ್ದೀವಪ್ಪ ಅಂತ ತಾಕತ್ ಮೇಲೆ ದೌಡ ನಾವು ಊರ್ ಮುಡ್ತೇವೆ. ದೌಡ 2 ತಾಸಿನಾಗ ಬೆಂಗಳೂರು ಮುಡ್ತೇವೆ. ಇವತ್ತ ನಿಧಾನ ಹೋಗೋದು ನಡ್ಕೋತ ಹೋಗೋರು ತಿಂಗಳಾನ್ಗಟ್ಲೆ ಹೋಗ್ತಾರ. ಅಂದ್ರೆ ಅವ್ರ ತಾಕತ್ ಮ್ಯಾಗ ಹೆಲಿಕಾಪ್ಟರ್ ಮ್ಯಾಗ ಹೋದ್ರೆ 2 ತಾಸಿನಾಗ ಹೋಗ್ತಾರ, ವಿಮಾನದಾಗ 1 ತಾಸಿನಾಗ ಹೋಗ್ತಾರ. ಅವ್ರವ್ರ ತಾಕತ್ ಮ್ಯಾಗ ಹೆಂಗ ಊರ್ ಮುಡ್ತಾರ ಹಂಗ ಇವು ಸಾಧನೆಗಳನ್ನ ಬಳಸಿಕೊಂಡು ನಮ್ ಇಂಥ ಗಳಿಕೆಗಳನ್ನ ಮಾಡ್ಕೊಂಡು ದೌಡ ನಾನು ಎಲ್ಲಿಂದ ಬಂದಿನಿ ಅಲ್ಲಿಗೆ ಹೋಗಿ ಕೂಡುತ್ತಾನ. ನಮಗ್ ಹೆಂಗ ಆ ನೀರ ಸಮಾಧಾನ ಇಲ್ಲೋ ಹೆಂಗ ಸಮುದ್ರ ಸೇರಿದಾಗ ನಾಮರೂಪಗಳನ್ನು ಕಳ್ಕೊಂಡು ತಾನು ಒಂದೇ ಆಗಿರ್ತದಲ್ಲ ಆ ಒಂದೇ ಸ್ವರೂಪವನ್ನ ನಾವು ನೀವು ಪಡ್ಕೊಳ್ಳೋಣ ಅನ್ನುವಂಥದ್ದನ್ನ ಇವತ್ತಿನ ಜ್ಞಾನ ಇವು ಮುದ್ರೆಗಳ ಬಗ್ಗೆ 5 ಮುದ್ರೆಗಳನ್ನ ಸ್ವಲ್ಪ ನಮ್ಗೆ ಸ್ಮರಣದಾಗಿರ್ಲಿ. ಇವು 5 ಮುದ್ರೆಗಳ ಮುಖಾಂತರ ಯಾವ ಮುದ್ರೆಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಏನಾದ್ರು ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಅದನ್ನ ಮತ್ತಿಷ್ಟು ಚರ್ಚೆ ಮಾಡಿ ಹೇಳ್ಕೊತ ಹೋಗ್ತೀನಿ. ಅದರ ಜೊತೆ ಮತ್ತಿಷ್ಟು ಓದಾ ಮುಂದ ನಾವು ನೀವು ಚರ್ಚೆ ಮಾಡೋ ಮುಂದೆ ಮತ್ತಿಷ್ಟು ಅನುಭವಕ್ಕೆ ಬರ್ತದ. ಇವು 5 ಮುದ್ರೆಗಳನ್ನ ಲಯ ಚಿಂತನ ಮಾಡುದು ನಮ್ಗೆ ಎಲ್ಲಿ ನಡೆದಂದ್ರ ಇದನ್ನು ಕೂಡ ಮೊದಲು ಚಿಂತನೆ ಮಾಡುದು. ಆ ನಂತರ ಇದು ನನ್ನೊಳಗೆ ಲಯ ಮಾಡಕ್ ಬತ್ತು ಅಂದ್ರ ಇದಕ್ಕೆ ಲಯ ಚಿಂತನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಹೆಂಗ ಮೊದಲ ಯಮ ನೇಮಾದಿಗಳನ್ನ ಹೇಳ್ಕೋತ ಒಂದ್ರಕ್ಕಿಂತ ಒಂದನ್ನ ಹೆಚ್ಚಿನ ಜ್ಞಾನ ಮಾಡ್ಕೋತ ಅವನು ಕೂಡ ಆ ಜ್ಞಾನದೊಳಗ ಅದನ್ನ ಲಯ ಮಾಡ್ಕೋತ ಬಂದಾರ. ಹಿಂಗ ಸಗುಣ ಅಷ್ಟಾಂಗ ಯೋಗಗಳೊಳಗ ಇಂಥ ಎಲ್ಲಾ ಪರಿಕರಗಳನ್ನ ನಮ್ಗೆ ತಿಳಿಸುವಂತ ನಿಜಗುಣರ ಕೌಶಲ್ಯ ಮತ್ತು ಅನುಸಂಧಾನ ಮಾಡಕ ಬ್ರಹ್ಮಾನುಸಂಧಾನ ಮಾಡಕ ಇವೆಲ್ಲವೂ ಕೂಡ ಪೂರಕ ಅದಾವು ಅನ್ನುವಂಥದ್ದನ್ನ ಅನುಕೂಲಕರ ಅದಾವು ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅಂತ ಜ್ಞಾನ ಮುದ್ರೆಗಳನ್ನ ಇವು ಈ ಆವರಣಗಳನ್ನ ಕಳ್ಕೊಂಡು ನಿರಾವರಣ ನಾನು ಅದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬರೋಕ್ಕಾಗಿ ಇವು ಅನೇಕ ಪದ್ಯಗಳ ಮುಖಾಂತರ ನಮ್ಗೆ ತಿಳಿಸ್ಕೋತ ಬಂದಾರ. ಅಂದ್ರ ಆವರಣಗಳನ್ನ ಅಡಗಿಸಿ ನಿಂದ ನಿರಾವರಣವೇ ನೀನ್ ಹೆಂಗದಿ, ಆವರಣದಿಲ್ಲದಂತ ನೀನು ಪರಬ್ರಹ್ಮ ಸ್ವರೂಪನೇ ನೀನದಿ, ಇವು ಆವರಣಗಳು ನಿನಗಿಲ್ಲ ಅನ್ನುವಂಥದ್ದನ್ನ ನಮಗ್ ಒಂದು ನುಡಿ ಒಳಗ ಅಲ್ಗಳ್ಕೋತ ಕೊನೆಗೆ ನೀನೇನಿದೆ ಅಂದ್ರೆ ಆ ಬ್ರಹ್ಮ ಸ್ವರೂಪನೇ ನೀನದಿ ಅನ್ನುವಂಥದ್ದನ್ನ. ಮತ್ತೆ ಈ ಬ್ರಹ್ಮ ಸ್ವರೂಪನೇ ನಾನದೀನಿ ನಮ್ಗೆಲ್ಲರಿಗೆ ಏನು ಸಂಶಯ ಬರ್ತದ ಏನು ಕಾಡ್ತದಂದ್ರ ಅದು ಕಾಣಂಗ್ಲಲ್ಲ ನಮಗದು ಅನುಭವಕ್ಕೆ ಬರೋಲ್ಲಲ್ಲ. ಇವು ಹೆಂಗ ಈ ಸದ್ದ ನಮಗ ಹೊರಗಿನ ಇಂದ್ರಿಯಗಳು ವಿಷಯಗಳು ನಮ್ಗ ಅನುಭವಕ್ಕೆ ಬರ್ತದ, ನಮಗ ಪರಿಚಯ ಆಗ್ತದ. ಆದ್ರೆ ಇದು ಕಾಣಲಾರ್ದು ಒಂದು ಇದು ಇವು ಎಲ್ಲವೂ ಕಾಣ್ತಾವ, ಇಂದ್ರಿಯಗಳಿಗೆ ಕಾಣ್ತಾವ. ಇದು ನನ್ನ ಚೇತನ ನಾನು ಆತ್ಮ ಹೆಂಗದೇನಿ ಇವು ಕಣ್ಣಿಗೆ ಕಾಣಲಾರ್ದಂತ್ರ ಮಾತು ಮನಗಳಿಗೆ ಅಚ್ಚತ್ತ ಮೀರಿದಂತ ಇದನ್ನ ಹೇಳ್ಕೊತ ಬಂದಾರ. ಅಂದ್ರ ಮಾತಿಗೆ ಮನಸ್ಸಿನಿಂದ ಹೇಳಕ್ ಬರ್ತದ, ಮನಸ್ಸಿನಿಂದ ಮಾತಿನಿಂದ ಇಂದ್ರಿಯಗಳಿಂದ ಏನ್ ಅರಿಯಕ್ ಬರ್ತದ ಅಂದ್ರ ಅರಿಯಲಾರ್ದ ನಿನ್ನ ಸ್ವರೂಪತ್ ಮೊದಲೇ ಹೇಳ್ಕೊತ ಬಂದಾರ. ಮಾತು ಮನಗಳಿಗೆ ಅತ್ತತ್ತ ಮೀರಿದ ನಿನ್ನ ಸ್ವರೂಪ ಹೆಂಗದ, ಸಾತ್ವಿಷಯದ ಉಪಾಧಿ ರಹಿತವಾದ ಜ್ಯೋತಿ ಬೆಳಗುತ್ತಿದೆ. ಮತ್ತು ಜ್ಯೋತಿರ ಬೆಳಗ್ತದ, ಅದು ಮಾತು ಮನಗಳನ್ನ ಹೇಳಕ್ ಬರುದಿಲ್ಲ, ಮತ್ತ ಅದಕ್ಕ ರೂಪ ಆಕಾರ ಇಲ್ಲ. ಅಂತದನ್ನ ನಾವು ಕಾಣಬೇಕಂದ್ರ ಇದನ್ನ ಎದರಲ್ಲಿ ಕಾಣಕ್ ಬರ್ತದಂದ್ರ ಮತ್ತ ಇಂಥ ಸತ್ಸಂಗದಿಂದ ಶರಣರ ಸಂಘದಿಂದ ಇದಕ್ಕೆ ಯಾವ್ದು ಅಧಿಷ್ಠಾನವಾಗಿದೆ. ಈ ಎಲ್ಲಾ ಬ್ರಹ್ಮಾಂಡಕ್ಕಾಗ್ಲಿ ದೇಹಕ್ಕೆ ಅಧಿಷ್ಠಾನ ಯಾವ್ದು ಆತ್ಮ ಏನದಲ್ಲ ಅವ ಕಣ್ಣಿಗೆ ಕಾಣುದಿಲ್ಲ. ಲೌಕಿಕರು ಇದು ಯಾರಪ್ಪ ಅಂದ್ರೆ ಲೋಕಾಯುಕ್ತರು ಏನು ಕಣ್ಣಿಗೆ ಕಾಣೋದಕ್ಕೆ ಇಷ್ಟೇ ಬ್ರಹ್ಮ ಅಂತಾರ. ಕಾಣಲಾರ್ದ ನೀವು ಹೆಂಗ್ ಹೇಳ್ತೀರಿ?
ಅನ್ನುವಂಥದ್ದನ್ನ ಆ ಮತವಾದಿಗಳನ್ನ ನಾವು ಎಂದೂ ತಲೆಯಾಗ ಹಾಕೊಳ್ಳದೆ ಇದಕ್ಕೆ ಕಾರ್ಯ ಮಾಡುವಂತದ್ದು ಈ ಒಂದು ಕಾರಣಕ್ಕೆ ಒಂದು ಹಿಂದ ಒಂದು ಏನೋ ಶಕ್ತಿ ಅದಲ್ಲ, ಆ ಶಕ್ತಿಯನ್ನ ನಾವು ವಿಚಾರ ಮಾಡಕತ್ತೀವಿ. ಈಗ ಆ ಶಕ್ತಿ ಜ್ಞಾನ ನಮ್ಗೆ ಅನುಭವಕ್ಕೆ ಬತ್ತು ಅಂದ್ರ ಇವಕ್ರು ಯಾವುದರೂ ಕೂಡ ಅವಶ್ಯ ಇಲ್ಲ. ನನ್ನ ಅಧಿಷ್ಠಾನದೊಳಗೆ ಇವು ಕಾರ್ಯ ಮಾಡಕತ್ತಾವ ಅಂದ್ರ ಇವು ಎಲ್ಲವೂ ದೃಶ್ಯದವು. ನಾನು ನೋಡವನ ದೃಕ್ಕ ಆತ್ಮನದೀನಿ. ನನಗ ಇಂದ್ರಿಯಗಳಿಂದ ಯಾವುದರಲಿಂದನೂ ತಿಳಿಯಾಕ ಬರ್ಲಾರ್ದಂತ ನನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ಕಾಣಲಾರ್ದನ್ನ ಕಾಣಬಹುದು. ಯಾವಾಗ ಗುರುಪಾದವನ್ನ ಹಿಡಿದಾಗ ಕಾಣಲಾರ್ದನ್ನ ಗುರು ತೋರಿಸಿಕೊಡ್ತಾನ ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊತ ಬಂದಿವಿ. ಅಂತ ಕಾಣಲಾರ್ದ ವಸ್ತುವನ್ನು ಕಾಣಬೇಕಂದ್ರ ಅದನ್ನ ನಾನು ಕಣ್ಣ ಇಂದ್ರಿಯ ಮನಸ್ಸಿನಿಂದ ನೋಡಕ್ ಬರ್ದಿಲ್ಲ. ನಾನು ಆತ್ಮನದಿಂದ ಆತ್ಮಜ್ಞಾನದಿಂದ ಮಾತ್ರ ಅದನ್ನ ಕಾಣಕ್ ಬರ್ತದ ಅನ್ನುವಂಥದ್ದನ್ನ ಇವತ್ತಿನ ಈ 19ನೇ ನುಡಿಯ ಪಲ್ಲವಿ ಆವರಣವನ್ನ ತೆಗೆದಾಗ ನಿರಾವರಣ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಈ ಪಲ್ಯದೊಳಗೆ ಸ್ಪಷ್ಟ ಮಾಡ್ಕೊತ ಬಂದರ ಅದನ್ನ ಇನ್ನಿಷ್ಟು ನಾವು ನೀವು ಚರ್ಚೆ ಮಾಡ್ಕೊತ ಮತ್ತಿಷ್ಟು ಅದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಏನೋ ಹೇಳುದ್ರಾಗೂ ಕೂಡ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಾವು. ತಾವು ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನಾನೊಂದ್ 2 ಮಾತುಗಳನ್ನ ನಾ ಹೇಳ್ತೀನಿ. ಅಂತ 2 ಮಾತುಗಳನ್ನ ಸಿದ್ಧಾಡುಪಾದ ಕಲ್ಪಿಸಿ ಮುಕ್ತಾಯ ಮಾಡೋಮ್ರಿ. ಈ ಕಾರ್ಯಕ್ರಮದ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ಭಕ್ತಿ ಶರಣಾರ್ಥಿ ಸಲ್ಲಿಸಿ ಇವತ್ತಿನ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣ